ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರ. ವಿದ್ಯಾಯಾಂ ವಿಬುಧಾಚಾರ್ಯ ವೇದ ಜ್ಞಾನಾಬ್ಧಿ ಚಂದಿರ ದುರ್ಮತ ಧ್ವಾಂತಮಾರ್ತಾಂಡಂ ಸತ್ಯ ಧ್ಯಾನ ಮುನಿಂ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇನ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪ ನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಕೃಷ್ಣ ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಕೃಷ್ಣಾಷ್ಟಮಿ. ನೀವು ಅನ್ಬೋದು ಇವತ್ತು ಕೃಷ್ಣ ಜಯಂತಿ ಅಲ್ಲೇನು? ಕೃಷ್ಣ ಜಯಂತಿ ಅಲ್ಲ. ಹಾಗಾದ್ರೆ ಕೃಷ್ಣ ಹುಟ್ಟಿದ ದಿವಸ ಅಲ್ಲೇನು? ಹೌದು, ಕೃಷ್ಣ ಹುಟ್ಟಿದ ದಿವಸ. ಹುಟ್ಟಿದ ದಿವಸಕ್ಕೆ ಜಯಂತಿ ಅನ್ನೋದಿಲ್ಲೇನು? ಅನ್ನೋದಿಲ್ಲ. ಈಗ ನಾವೆಲ್ಲ ಹೊಸದಾಗಿ ಚಾಲು ಮಾಡಿದ್ದೇವೆ.
ಸಿಖ್ಖರಲ್ಲಿ ಗುರುನಾನಕ್ ಜಯಂತಿ, ಮಹಾವೀರ ಜಯಂತಿ, ಜಯಂತಿ ಅಂತಂದಾಕ್ಷಣಕ್ಕೇನು ಹುಟ್ಟಿದ ದಿವಸ ಅಂತ ತಿಳ್ಕೊಂಡಂತನ್ನೋದು ಬಹಳ ತಪ್ಪು ಕಲ್ಪನೆ. ಸಂಸ್ಕೃತ ಯಾರು ತಿಳಿದಿಲ್ಲ ಅಂಥವರಲ್ಲಿ ಪಸರಿಸಿದೆ. ನಮ್ಮಲ್ಲಿ ಕೂಡ ನಾವು ತಪ್ಪಾಗಿ ದಸರಾ ದಿವಸ ಮಧ್ವ ಜಯಂತಿ ಅಂತ ತಿಳ್ಕೊಂಡಂತಿಲ್ಲ ಅಂತೇವೆ. ಕೂಡ ಎಷ್ಟೋ ಸಲ ನಾವು ತಪ್ಪು ವ್ಯವಹಾರ ಮಾಡ್ತೇವೆ. ವರಾಹ ಜಯಂತಿ, ವೇದವ್ಯಾಸ ಜಯಂತಿ, ಬಹುಶಃ ಜಯಂತಿ ಅಂತ ಒಂದು ಹುಟ್ಟುಹಬ್ಬದ ಅವತಾರದ ದಿನದ ಒಂದು ಪರ್ಯಾಯವಾಗಿ ಜಗತ್ತಿನಲ್ಲಿ ಪ್ರಸಾರ ಆಗಿದೆ ಅಥವಾ ರೂಢವಾಗಿದೆ ಅಂತ ಅನ್ನಿಸ್ತದೆ. ಆದರೆ ಶಾಸ್ತ್ರದಲ್ಲಿ, ಸಂಸ್ಕೃತದಲ್ಲಿ ಜಯಂತಿ ಅಂದರೆ ಹುಟ್ಟಿದ ದಿನ ಅಂತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರಣೆ ಯಾವ ಕೋಶದಲ್ಲೂ ಸಿಕ್ಕೋದಿಲ್ಲ. ಹಾಗಾದರೆ ಜಯಂತಿ ಜಯಂತಿ ಅಂತ ತಿಳ್ಕೊಂಡ್ರೆ ಏನರ್ಥ? ಶ್ರಾವಣ ಮಾಸ ಅಥವಾ ಚಾಂದ್ರಮಾನದ ಪ್ರಕಾರ, ಹುಣ್ಣಿಮೆಯಿಂದ ಹುಣ್ಣಿಮೆ ಚಾಂದ್ರಮಾನದ ಪ್ರಕಾರ ಕೃಷ್ಣ ಪಕ್ಷ ಅಷ್ಟಮಿ ದಿವಸ ರಾತ್ರಿ ರೋಹಿಣಿ ನಕ್ಷತ್ರ ಇದ್ದರೆ ಆ ಮುಹೂರ್ತಕ್ಕೆ ಜಯಂತಿ ಅಂತ ತಿಳ್ಕೊಂಡಂತ ಹೇಳಿಸ ಆಚಾರ್ಯರು ಬಹಳ ಸ್ಪಷ್ಟವಾಗಿ ತಮ್ಮ ಜಯಂತಿ ನಿರ್ಣಯ ಗ್ರಂಥದಲ್ಲಿ ಹೇಳ್ತಾರೆ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ. ಆ ಮುಹೂರ್ತಕ್ಕೆ ಜಯಂತಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ರೋಹಿಣಿ ಶ್ರಾವಣ ಕೃಷ್ಣ ಪಕ್ಷ ಅಷ್ಟಮಿ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರ ಇದ್ದರೆ ಈ ಮೂರರ ಸಂಯೋಗಕ್ಕೆ ಜಯಂತಿ ಅಂತ ತಿಳ್ಕೊಂಡಂತ ಹೆಸರು. ಯಸ್ಯಾಂ ಜಾತೋ ಹರಿಸ್ಸಾಕ್ಷಾತ್ ನಿಶೀತೆ ಭಗವಾನದ. ಪರಮಾತ್ಮ ಅವತರಿಸಿದ ಆ ಮುಹೂರ್ತ. ಆದ್ದರಿಂದಾಗಿ ಈ ರೀತಿಯಾದಂಥ ಸಂಯೋಗ ಬಂದಾಗ ಪರಮಾತ್ಮ ಆ ಸಂದರ್ಭದಲ್ಲಿ ಅವತರಿಸಿದ್ದ. ಆದ್ದರಿಂದ ಶ್ರಾವಣ ಮಾಸದ ಅಷ್ಟಮಿಗೆ ರೋಹಿಣಿ ಸಹಿತವಾದಕ್ಕೆ ಜಯಂತಿ ಅಂತ ತಿಳ್ಕೊಂಡಂತ ಅರ್ಥ. ಕಾಲತತ್ವ ಅಂತ ತಿಳ್ಕೊಂಡಂತ ಹೇಳಿ ಅಂತ ತಿಥ್ಯಾದಿ ತಿಥಿ ತತ್ವ ಅಂತ ತಿಳ್ಕೊಂಡಂತ ಒಂದು ಗ್ರಂಥ, ತಿಥ್ಯಾದಿ ತತ್ವ ಅಂತ ತಿಳ್ಕೊಂಡಂತ ಹೇಳಿದರು. ಅಲ್ಲಿ ಸ್ಕಂದ ಪುರಾಣದ ಉದಾಹರಣೆ ಕೊಟ್ಟು ಹೇಳ್ತಾರೆ. ರೋಹಿಣಿ ಸಹಿತ ಕೃಷ್ಣ ಮಾಸೇಚ ಶ್ರಾವಣೆ ಅಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ರಾತ್ರಿ ರೋಹಿಣಿ ನಕ್ಷತ್ರ ಇದ್ದರೆ ಅರ್ಧರಾತ್ರಾದಧಶ್ಚೋರ್ಧ್ವಂ ಕಲಯಾಪಿ ಯದಾ ಭವೇತ್. 12 ಗಂಟೆ ನಂತರ ಒಂದು ಸ್ವಲ್ಪ ಕೂಡ ರೋಹಿಣಿ ನಕ್ಷತ್ರ ಇದ್ದರೂ ಕೂಡ ಜಯಂತಿ ನಾಮಸಾ ಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ. ಎಲ್ಲ ಪಾಪಗಳನ್ನು ದೂರ ಮಾಡುವ ಒಂದು ಶ್ರೇಷ್ಠವಾದ ಮುಹೂರ್ತ ಅಂತ ತಿಳ್ಕೊಂಡಂತೇಳಿ, ಶ್ರೇಷ್ಠವಾದ ಪರ್ವಕಾಲ ಅಂತ ತಿಳ್ಕೊಂಡಂತೇಳಿ ಹೇಳಿದ್ದಾರೆ. ಆದ್ದರಿಂದಾಗಿ ಇಂಥ ಕೃಷ್ಣ ಜಯಂತಿ 2-3 ವರ್ಷಕ್ಕೊಮ್ಮೆ ಬರ್ತಾರೆ. 2 ವರ್ಷಕ್ಕೊಮ್ಮೆ, ಸರ್ವಸಾಮಾನ್ಯವಾಗಿ 2 ವರ್ಷಕ್ಕೊಮ್ಮೆ ಬರ್ತದೆ, ಕೆಲವು ಸಲ 3 ವರ್ಷಕ್ಕೆ. ಆದ್ದರಿಂದಾಗಿ ಈ ಸಲ
ಅಷ್ಟಮಿ ದಿವಸ ರಾತ್ರಿ ಶ್ರವಣ ನಕ್ಷತ್ರ ಇಲ್ಲ, ಆದ್ದರಿಂದಾಗಿ ರೋಹಿಣಿ ನಕ್ಷತ್ರ ಇಲ್ಲ. ಆದ್ದರಿಂದಾಗಿ ಈ ಸಲ ಕೃಷ್ಣಾಷ್ಟಮಿ ಮಾತ್ರ, ಕೃಷ್ಣ ಜಯಂತಿ ಅಲ್ಲ. ಪರಮಾತ್ಮ ಹುಟ್ಟಿದ ಶ್ರಾವಣ ಕೃಷ್ಣಾಷ್ಟಮಿ ದಿವಸ ಅವತ್ತು ತಪ್ಪದೇ ರೋಹಿಣಿ ನಕ್ಷತ್ರ ಇತ್ತು. ಆದ್ದರಿಂದಾಗಿ ಆಗ ಅದಕ್ಕೆ ಜಯಂತಿ ಅಂತ ತಿಳ್ಕೊಂಡಂತೇಳಿ ಕರೆದರು. ಇದು ಬಹಳ ಸಾಕಷ್ಟು ದೊಡ್ಡ ಜ್ಯೋತಿಷ್ಯ, ಪುರಾಣ, ಧರ್ಮಶಾಸ್ತ್ರದ ಸಂದರ್ಭದಲ್ಲಿ ಅನೇಕ ಮತಭೇದಗಳು, ಅನೇಕ ವಿಶಿಷ್ಟವಾಗಿರ್ತಕ್ಕಂಥ ಕ್ರಮಗಳಿವೆ. ಆದ್ದರಿಂದಾಗಿ ಈ ಕೃಷ್ಣಾಷ್ಟಮಿ ಅದು ಜಯಂತಿ ಇದ್ದರೆ ಇನ್ನು ಬಹಳ ಶ್ರೇಷ್ಠ. ಆದರೂ ಕೃಷ್ಣ ಅವತಾರ ಮಾಡಿದ ಪವಿತ್ರವಾದ ದಿನ ಇವತ್ತು. ರಾತ್ರಿ 12 ಗಂಟೆ ನಂತರ ಚಂದ್ರೋದಯ ಇದೆ. ಆ ಸಂದರ್ಭದಲ್ಲಿ ನಾವು ಕೃಷ್ಣನ ಪೂಜೆಯನ್ನು ಮಾಡಿ ಅವನಿಗೆ ಅರ್ಘ್ಯಾದಿಗಳನ್ನು ಕೊಡಬೇಕು. ಇವತ್ತು ಪೂರ್ತಿ ಉಪವಾಸ ಇರಬೇಕು. ತಸ್ಮಾತ್ ಸರ್ವೈರುಪೋಷ್ಯಾಸ ಜಯಂತಿ ನಾಮಸಾ ಸದಾ ದ್ವಿಜಾತಿಭಿರ್ವಿಶೇಷೇಣ ತದ್ಭಕ್ತಿಶ್ಚ ವಿಶೇಷಣ. ಜಾತಿ, ಮತ, ಪಂಥ, ಲಿಂಗಭೇದವಿಲ್ಲದೆ ಎಲ್ಲರೂ ವಿಶೇಷವಾದ ರೀತಿಯಲ್ಲಿ ಈ ಕೃಷ್ಣಾಷ್ಟಮಿಯ ದಿನ ಉಪವಾಸ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಸಕಲ ಪುರಾಣಗಳು ಹೇಳ್ತವೆ. ಶಿವಪುರಾಣದಲ್ಲಿಯೂ ಕೂಡ ವಿಹಿತ ಸರ್ವಜಾತೀನಾಂ ಉಪೋಷಣ ವಿಧಿ ಪರಹ, ಎಲ್ಲ ವರ್ಣದವರಿಗೂ, ಎಲ್ಲ ಥರದ ಉಪಾಸಕರಿಗೂ, ಶೈವರು, ವೈಷ್ಣವರು, ಗಾಣಪತ್ಯರು, ಆನಂತರ ಸೌರರು ಇತ್ಯಾದಿ ಎಲ್ಲರೂ ಉಪವಾಸ ಇದು ಗಂಡಸರಿಗಿರ್ತದೆ, ನಮ್ಮ ಹೆಣ್ಮಕ್ಳಿಗೆ ಇರಂಗಿಲ್ಲ ಅಂತ ತಿಳ್ಕೊಂಡಂತೇಳಿ ಕೆಲವರ ಕಲ್ಪನೆ ಇದೆ. ಈ ದಿನ ಯಾರು ಉಪವಾಸ ಮಾಡೋದಿಲ್ಲ, ಪುರುಷರಿರಲಿ ಅಥವಾ ಸ್ತ್ರೀಯರಿರಲಿ, ಅವರು ಮುಂದಿನ ಜನ್ಮದಲ್ಲಿ ದಟ್ಟ ಕಾಡಿನಲ್ಲಿ ಹಾವಾಗಿ ದುಃಖವನ್ನು ಅನುಭವಿಸಬೇಕಾಗ್ತದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ವರ್ಷೇ ವರ್ಷೇತು ಯಾ ನಾರಿ ಕೃಷ್ಣ ಜನ್ಮಾಷ್ಟಮಿ ವ್ರತಂ. ಕೃಷ್ಣ ಜನ್ಮಾಷ್ಟಮಿಯ ದಿನ, ಅದು ಜಯಂತಿ ಇರಲಿ ಅಥವಾ ಜನ್ಮಾಷ್ಟಮಿ ಇರಲಿ, ನ ಕರೋತಿ ಮಹಾಬ್ಯಾಲಿ ಭವತಿ ಹಚ ಕಾನನೆ. ಸ್ತ್ರೀಯರಾಗಲಿ ಪುರುಷರಾಗಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಉಪವಾಸ ಮಾಡದೇ ಇದ್ದರೆ ಮುಂದಿನ ವರ್ಷ, ಮುಂದಿನ ಜನ್ಮದಲ್ಲಿ ಅವರು ಹಾವು, ಚೇಳು ಇತ್ಯಾದಿ ಸರೀಸೃಪರಾಗುವುದಂತೂ ನಿಶ್ಚಿತ. ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಇನ್ನು ಯಾರು ಕೃಷ್ಣಾಷ್ಟಮಿ ವ್ರತ ಉಪವಾಸ ಮಾಡೋದಿಲ್ಲ, ಕೃಷ್ಣ ಜನ್ಮಾಷ್ಟಮಿ ತ್ಯಕ್ತ ಯೋನ್ಯದ್ವ್ರತ ಮುಪುಷೇತ್. ನಾವು ಏಕಾದಶಿ ಒಂದು ಮಾಡ್ತೀವಿ, ಉಳಿದು ನಮಗೇನು ಗೊತ್ತಿಲ್ಲ ಅಂತ ಅನ್ಬೇಡಿ. ಈ ಕೃಷ್ಣಾಷ್ಟಮಿ ಉಪವಾಸ ಮಾಡದೇ ಇದ್ದರೆ ಉಳಿದ ನೀವು ಯಾವುದೇ ಉಪವಾಸ ವನವಾಸ ಮಾಡಿದರೂ ಕೂಡ ಅದರ ಫಲ ಸಿಕ್ಕೋದಿಲ್ಲ. ನಾಪ್ನೋತಿ ಸುಕೃತಂ ಕಿಂಚಿತ್ ಇಷ್ಟಾಪೂರ್ತ ಮತಾಪಿವ. ನೀವು ಮಾಡಿದ ಎಲ್ಲ ಪುಣ್ಯಕ್ರಮಗಳು ವ್ಯರ್ಥವಾಗ್ತವೆ. ಕೃಷ್ಣಾಷ್ಟಮಿ ಏಕಾದಶಿಯಂತೆ ಉಪವಾಸ ಮಾಡಬೇಕು. ಆದ್ದರಿಂದಾಗಿ ಭರದ್ವಾಜ ಸಂಹಿತೆಯೂ ಕೂಡ ಉಪವಾಸ ಮಾಡಲೇಬೇಕು ಅಂತ ತಿಳ್ಕೊಂಡಂತೇಳಿ ಅಂತ.
ಇವತ್ತಿನ ದಿವಸ ಉಪವಾಸ ಮಾಡಿದರೆ, ಮಾಡದೇ ಇದ್ರೆ ಹಾನಿ ಹೇಳಿದ್ರಿ, ಲಾಭ ಏನಿದೆ? ಬ್ರಹ್ಮ ವಿವರ್ತ ಪುರಾಣ ಹೇಳ್ತಾರೆ, ಕೇವಲೇನೋಪವಾಸೇನ ತಸ್ಮಿನ್ ಜನ್ಮದಿನೇ ಮಮ ಸಪ್ತ ಜನ್ಮ ಕೃತಾತ್ ಪಾಪಾತ್ ಮುಚ್ಯತೆ ನಾಥ ಸಂಶಯ. 7 ಜನ್ಮ ಮಾಡಿದ ಪಾಪಗಳಲ್ಲೂ ಕೃಷ್ಣಾಷ್ಟಮಿ ದಿವಸ ಉಪವಾಸ ಮಾಡೋದ್ರಿಂದ ಅಷ್ಟು ಪುಣ್ಯ ಅವನಿಗೆ ಪ್ರಾಪ್ತವಾಗ್ತದೆ ಅಂತ ತಿಳ್ಕೊಂಡಂತಾರೆ. ಭವಿಷ್ಯೋತ್ತರ ಪುರಾಣ ಹೇಳ್ತಾರೆ, ರಟಂತೀಹ ಪುರಾಣಾನೇ, ಎಲ್ಲ ಪುರಾಣಗಳು ಭೂಯೋ ಭೂಯೋ ಪುನಃ 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 ರುದ್ರದೇವರು ಪಾರ್ವತಿ ದೇವಿ ಹೇಳ್ತಾ ಇದ್ದಾರೆ, ನಭೋಕ್ತವ್ಯಂ ನಭೋಕ್ತವ್ಯಂ ಕೃಷ್ಣ ಜನ್ಮಾಷ್ಟಮಿ ದಿನೇ, ಕೃಷ್ಣ ಜನ್ಮಾಷ್ಟಮಿ ದಿನ ಊಟ ಮಾಡಬಾರದು ಅಂತ ತಿಳ್ಕೊಂಡಂತೇಳಿ ಭವಿಷ್ಯೋತ್ತರ ಪುರಾಣ ಹೇಳ್ತದೆ. ಕೃಷ್ಣಾಷ್ಟಮಿ ದಿನ ಯಾರು ಉಪವಾಸ ಮಾಡ್ತಾರೆ, ಏಕಾದಶಿಯಂತೆ, ಅಂಥವರಿಗೆ ದೌರ್ಭಾಗ್ಯವೂ ಬರೋದಿಲ್ಲ, ವೈಧವ್ಯವೂ ಬರೋದಿಲ್ಲ. ಪುರುಷರೇ ಇರಲಿ ಸ್ತ್ರೀಯರೇ ಇರಲಿ, ಅವರಿಗೆ ದಾರಿದ್ರ್ಯವೂ ಕೂಡ ಬರೋದಿಲ್ಲ. ನ ದೌರ್ಭಾಗ್ಯಂ ನ ವೈಧವ್ಯಂ ನ ತಸ್ಯ ಕಲಹೋ ಗೃಹೆ ಸಂತತೆ ಅವಿಯೋಗಶ್ಚ ಪಶ್ಯತಿ ನ ಪಶ್ಯತಿ ಯಮಾಲಯಂ. ಅಂಥವರಲ್ಲಿ ಸಣ್ಣ ವಯಸ್ಸಿನಲ್ಲಿ ಯಾರು ಹೋಗೋದೂ ಇಲ್ಲ, ಸ್ವತಃ ಎಂದಿಗೂ ನರಕವನ್ನು ಕಾಣುವ ಪ್ರಸಂಗ ಬರೋದಿಲ್ಲ ಅಂತೇಳಿ ಭವಿಷ್ಯೋತ್ತರ ಪುರಾಣ ಹೇಳ್ತಾರೆ. ಜಯಂತಿ ಕೃಷ್ಣಾಷ್ಟಮಿ ದಿವಸ ಉಪವಾಸ ಮಾಡದೇ ಇದ್ರೆ ಬ್ರಹ್ಮರಾಕ್ಷಸನಾಗ್ತಾನೆ ಅಂತ ತಿಳ್ಕೊಂಡಂತೇಳಿ ಭವಿಷ್ಯೋತ್ತರ ಪುರಾಣ ಹೇಳ್ತಾರೆ. ಶ್ರಾವಣೆ ಬಹುಲೇ ಪಕ್ಷೇ ಕೃಷ್ಣ ಜನ್ಮಾಷ್ಟಮಿ ವ್ರತಂ ನ ಕರೋತಿ ನರೋ ಯಸ್ತು ಸಭವತಿ ಬ್ರಹ್ಮರಾಕ್ಷಸ. ಬ್ರಹ್ಮರಾಕ್ಷಸನಾಗ್ತಾನೆ ಅಂತ ತಿಳ್ಕೊಂಡಂತಂದಿದ್ದಾರೆ. ಸ್ಕಂದ ಪುರಾಣ ಹೇಳ್ತದೆ, ಏನ ಕುರುವಂತೆ ಜಾನಂತ ಕೃಷ್ಣ ಜನ್ಮಾಷ್ಟಮಿ ವ್ರತಂ. ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಉಪವಾಸ ಮಾಡಿ ಕೃಷ್ಣ ಪೂಜೆಯನ್ನು ಮಾಡದೇ ಇದ್ದರೆ ಅಂಥ ಮನುಷ್ಯರು ಆಗಲೇ ಹೇಳಿದಂತೆ ಕಾಡಿನಲ್ಲಿ ಹಾವಾಗಿಯೋ ಹುಲಿಯಾಗಲಿಯೋ ಪ್ರಾಜ್ಞ ವ್ಯಾಲ ವ್ಯಾಘ್ರಾಶ್ಚ ಕಾನನೆ ಹಾಗೆ ಈ ರೀತಿಯಾಗಿ ವ್ಯರ್ಥವಾಗಿ ತಮ್ಮ ಮುಂದಿನ ಜನ್ಮದಲ್ಲಿ ದುಃಖ ಅನುಭವಿಸಬೇಕಾಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ದಿವಸ ಊಟ ಮಾಡ್ತಕ್ಕಂಥ ವ್ಯಕ್ತಿಗಳು ಊಟ ಮಾಡೋದಿಲ್ಲ, ಹೊರತು ಹದ್ದಿನ ಮಾಂಸ ಮನುಷ್ಯ ಮಾಂಸ ತಿಂದಷ್ಟು ಅವರಿಗೆ ಪಾಪ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದಾರೆ. ಕೃಷ್ಣಾಷ್ಟಮಿ ದಿವಸ ಯಾರು ಊಟ ಮಾಡ್ತಾರೆ ಅವರು ಹೆಣದ ಕೈಯಿಂದ ಊಟ ಮಾಡಿದಂಥ ಮಹಾಪಾಪ ಗುರಿ ಆಗ್ತಾರೆ. ಹೆಣದ ಕೈಯಲ್ಲಿ ಅನ್ನ ಹಾಕಿ ಆ ಕೈ ಎತ್ತಿ ತಿಂದಂತಹ ಪಾಪ ಬರ್ತದೆ ಅಂತ ತಿಳ್ಕೊಂಡಂತೇಳಿ ಶೂದ್ರಾನ್ನೇನು ಯತ್ ಪಾಪಂ ಶವಹಸ್ತಸ್ಯ ಭೋಜನೆ. ಅಸ್ಪೃಶ್ಯರ ಕೈಯಿಂದ ತಿಂದ ಅನ್ನದಂತೆ, ಶವದ ಕೈಯಿಂದ ತಿನ್ನ ಅನ್ನದಂತೆ ಕೃಷ್ಣ ಜಯಂತಿ ದಿನ ಊಟ ಮಾಡಿದರೆ ಅಷ್ಟು ಮಹಾಪಾಪ ಬರ್ತದೆ ಅಂತ ತಿಳ್ಕೊಂಡಂತ ಹೇಳಂತಿದ್ದಾರೆ. ಬ್ರಹ್ಮಗ್ನಸ್ಯ ಸುರಾಪಸ್ಯ ಗೋವಧೆ ಸ್ತ್ರೀವಧೆ ಪಿವ ತಲ್ಲೋಕೆ ಮುನಿಷಾರ್ದಿಯಲ್ಲ ಜಯಂತಿ ಮುಖಸ್ಯ ಚ. ಭವಿಷ್ಯೋತ್ತರ ಪುರಾಣ ಮತ್ತು ಸ್ಕಂದ ಪುರಾಣ ಎರಡು ಹೇಳ್ತವೆ, ಯಾರು ಕೃಷ್ಣ ಜಯಂತಿ ಅಥವಾ ಕೃಷ್ಣಾಷ್ಟಮಿ ದಿವಸ ಊಟ ಮಾಡ್ತಾರೆ ಅವರಿಗೆ ಬ್ರಹ್ಮಹತ್ಯ, ಸುರಾಪಾನ, ಗೋಹತ್ಯ, ಸ್ತ್ರೀಹತ್ಯ ಮಾಡಿದ ಪಾಪಗಳು ಬರ್ತದೆ ಅಂತ ಹೇಳಿದ್ದಾರೆ. ಇನ್ನು ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಹೇಗೆ ಈ ಸಂಪೂರ್ಣ ದಿನವನ್ನು ಆಚರಿಸಬೇಕು ಅನ್ನುವ ವಿಚಾರವನ್ನು ಬ್ರಹ್ಮವಿವರ್ತ ಪುರಾಣ ನಮಗೆ ತಿಳಿಸಿಕೊಡ್ತದೆ. ಸಪ್ತಮ್ಯಾಂ ಲಘುಭೂತ್ ಕುರ್ಯಾತ್. ಸಪ್ತಮಿ ದಿವಸ
ನಾಳೆ ಉಪವಾಸ ಅಂತಕೊಂಡು ಭಾಳ ತಿನ್ನಬಾರ್ದು. ಬಹಳ ತಿಂದರೆ ಉಪವಾಸದ ದಿವಸ ಭಾಳ ತ್ರಾಸಾಗ್ತದೆ. ಆ ನಂತರ ಸಪ್ತಮಿ ದಿವಸ ರಾತ್ರಿ ಲಘು ಭೋಜನವನ್ನು ಮಾಡಬೇಕು. ಆ ನಂತರ ಬೆಳಗ್ಗೆ ಕೃತ್ವಾ ಶೌಚಂ ಯಥಾನ್ಯಾಯಂ ಸ್ನಾಮಂ ಕುರ್ಯಾತ್ ತಂದ್ರಿತಃ. ಬೆಳಗ್ಗೆ ಎದ್ದಾಕ್ಷಣಕ್ಕೇನೆ ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಬೆಳಗ್ಗೆ ಹೇಳಬೇಕು. ಆನಂತರ 3 ಸಲ ಸ್ನಾನ ಮಾಡಿದರೆ ಬಹಳ ಶ್ರೇಷ್ಠ. ಯೋಗಾಯ ಯೋಗಪತಯೇ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ದೇವಾಯ ಗೋವಿಂದಾಯ ನಮೋ ನಮಃ ಅಂತ ತಿಳ್ಕೊಂಡು ಅಂತೇಳಿ ಸ್ನಾನವನ್ನು ಮಾಡಬೇಕು. ಇವತ್ತಿನ ದಿವಸ ಉಪವಾಸನೂ ಇಲ್ಲ, ಬ್ರಹ್ಮಯಜ್ಞವೂ ಇಲ್ಲ. ಇವತ್ತು ಬ್ರಹ್ಮಯಜ್ಞ ಮಾಡಲಿಕ್ಕೆ ಅನುಮತಿ ಇಲ್ಲ, ಮಾಡಬಾರ್ದು. ಆನಂತರ ರಾತ್ರಿ ಗೋಕುಲವನ್ನು ತಯಾರು ಮಾಡಬೇಕು. ಕೃಷ್ಣಾಮೃತ ಮಹಾರಣದಲ್ಲಿ ಹೇಳ್ತಾರೆ ಆಚಾರ್ಯರು, ಕೃಷ್ಣ ಮತ್ತು ಬಲರಾಮನ ಪ್ರತಿಮೆ ಮಣ್ಣಿನಿಂದ ತಯಾರಿಸಬೇಕು ಅಂತ ಕೊಂಡುತ್ತಿದೆ. ನಾನು ಮೊನ್ನೆ ನಾಗಪಂಚಮಿಯ ದಿನ ಹೇಳಿದಂತೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಕೃಷ್ಣ ಶ್ರೇಷ್ಠ. ಕೃಷ್ಣಂಚ ಬಲಭದ್ರಂಚ. ಆನಂತರ ಅದರ ಜೊತೆಯಲ್ಲಿ ಇನ್ನೊಂದು ವಸುದೇವನ ಪ್ರತಿಮೆ, ದೇವಕಿಯ ಪ್ರತಿಮೆ, ನಂದನ ಪ್ರತಿಮೆ, ಯಶೋಧ ಪ್ರತಿಮೆ ಹಾಗೂ ಸುಭದ್ರಾ ಪ್ರತಿಮೆ, ಇಷ್ಟು ಜನರನ್ನು ಪೂಜಿಸಬೇಕು. ಆನಂತರ ಪರಮಾತ್ಮನ ಪೂಜಾ ಮಾಡುವಾಗ ಯಶೋಧಾ ಸಂಯುತಂ ತಲ್ಪೆ ಶಯಾನಂಚ ಚತುರ್ಭುಜಂ. ಮಲಗಿದ ಕೃಷ್ಣನನ್ನು ನಮ್ಮ ಕಡೆಗೆಲ್ಲ ಮಲಗಿ ಒಂದು ಬೆರಳನ್ನು ತನ್ನ ಬಾಯಲ್ಲಿಟ್ಟುಕೊಂಡಿರ್ತಕ್ಕಂಥ ಕೃಷ್ಣನನ್ನು ಪೂಜಿಸ್ತಕ್ಕಂಥ ಸಂಪ್ರದಾಯ ಬಂದಿದೆ. ಚತುರ್ಭುಜನಾಗಿರ್ತಕ್ಕಂಥ ಶಂಖಚಕ್ರ ಗದಾಧರನಾಗಿರ್ತಕ್ಕಂಥ ಧ್ಯಾನ ಸ್ವರೂಪಿಯಾದ ಶಂಖಚಕ್ರ ಗದಾಪದ್ಮಧರನಾದ ಕ್ಷೀರ ಪಾಯಸ ಮಧ್ವಾದ್ಯೇರ್ ನವನೀತ ಯುತೈಸ್ತತ ಅಪೋಪಕದಲಾದ್ಯಶ್ಚ ಮಾತುಳಂಗಾಸಿತಾದಿವಿ. ನಮಗೆ ಉಪವಾಸ, ಆದರೆ ಪರಮಾತ್ಮನಿಗೆ ನೈವೇದ್ಯಕ್ಕೆ ಕ್ಷೀರ, ಹಾಲು ಹಾಕಿದ ಪಾಯಸ, ಆನಂತರ ಬಿಸಿ ಹಾಲು, ಬೆಣ್ಣೆ, ಜೇನುತುಪ್ಪ, ಆನಂತರ ಗಾರಿಗೆ, ಲಾಡು ಇತ್ಯಾದಿಗಳನ್ನು ಮತ್ತು ಅನೇಕ ಹಣ್ಣುಗಳನ್ನು ಇಟ್ಟು ಪರಮಾತ್ಮನಿಗೆ ನೈವೇದ್ಯ ತೋರಿಸಿ ಪೂಜೆ ಮಾಡಬೇಕು. ಯಜ್ಞಾಯ ಪೂಜೆ ಮಾಡುವಾಗ ಯಜ್ಞಾಯ ಯಜ್ಞಪತೆಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮಃ ಅಂತ ತಿಳ್ಕೊಂಡಂತೇಳಿ ಆ ನಂತರ ಪರಮಾತ್ಮನನ್ನು ಪೂಜೆ ಮಾಡಬೇಕು. ಇವತ್ತಿನ ದಿವಸ ಗೀತಾ ವಿಷ್ಣು ಸಹಸ್ರನಾಮದ ಪಾರಾಯಣ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ ಪುರಾಣಗಳು ಹೇಳುತ್ತವೆ. ಪುರಾಣೋಕ್ತ ಮಂತ್ರದಿಂದ ಸ್ತ್ರೀಯರು, ಪುರುಷರು ಪುರುಡ ಸೂಕ್ತಾದಿ ವೇದ ಮಂತ್ರಗಳಿಂದ ಶ್ರೀಕೃಷ್ಣನನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ.
ಆ ನಂತರ ಭಗವಂತನಿಗೆ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ಸ್ಮೃತಿ ಮುಕ್ತಾವಲಿಯಲ್ಲಿ ಆದೋ ಕೃಷ್ಣಾರ್ಘ್ಯಂ ದತ್ವಾ ಚಂದ್ರಾರ್ಘ್ಯ ಪ್ರದಾನಂ ಇತಿ ಶ್ರೀಮದಾಚಾರ್ಯ ಸಮ್ಮತಂ ಅಂತ ತಿಳ್ಕೊಂಡಂತೇಳಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಪೃಥ್ವಿ ದಾನ ಕೊಟ್ಟರೆ ಎಷ್ಟು ಪುಣ್ಯ ಬರ್ತದೆ. ಕೃಷ್ಣಾಷ್ಟಮಿ ರಾತ್ರಿ ಶ್ರೀಕೃಷ್ಣನಿಗೆ ಅರ್ಘ್ಯ ಕೊಡುವುದರಿಂದ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಚಂದ್ರೋದಯವಾದ ಮೇಲೆ ಕೃಷ್ಣನ ಪೂಜೆಯನ್ನು ಮಾಡಿ ಒಂದು ವೇದಿಕೆ ತಯಾರು ಮಾಡಿ ಅಲ್ಲಿ ಕೃಷ್ಣನನ್ನು ಸ್ಥಾಪನೆ ಮಾಡಿ, ಕೃಷ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಶಂಖೆ ತೋಯಂ ಸಮಾದಾಯ, ಶಂಖದಲ್ಲಿ ನೀರನ್ನು ಹಾಕಿಕೊಂಡು ಒಂದು ಹೂ ಒಂದು ಹಣ್ಣು ಜೊತೆಯಲ್ಲಿ ತೆಗೆದುಕೊಂಡು ಮೊಳಕಾಲೂರು ಕುಳಿತು ಕೃಷ್ಣನಿಗೆ ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಭವಿಷ್ಯೋತ್ತರ ಪುರಾಣ ಹೇಳ್ತಾರೆ. ಆನಂತರ ಜಾತಃ ಕಂಸವಧಾರ್ಥಾಯ ಭೂಭಾರೋತ್ಥಾರಣಾಯ ಚ ಗ್ರಹಣಾರ್ಘ್ಯಂ ಮಯಾ ದತ್ತಂ. ಅರ್ಘ್ಯ ಕೊಡುವಾಗ ಜಾತಃ ಕಂಸವಧಾರ್ಥಾಯ ಭೂಭಾರೋತ್ಥಾರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗ್ರಹಣಾರ್ಘ್ಯಂ ಮಯಾ ದತ್ತಂ ದೇವಕ್ಯಾಹ ಸಹಿತೋ ಹರೆ. ಈ ಮಂತ್ರ ಹೇಳಿ ಅನೇನ ಅರ್ಘ್ಯ ಪ್ರದಾನೇನ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಅಂತಕೊಂಡಂತೇಳಿ ಪರಮಾತ್ಮನಿಗೆ ನೀರಿನಿಂದ ಅರ್ಘ್ಯ ಕೊಡಬೇಕು. ಚಂದ್ರನಿಗೆ ಅರ್ಘ್ಯ ಕೊಡುವಾಗ ಕ್ಷೀರೋದಾರಣಮ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಗ್ರಹಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯ ಸಹಿತ ಶಶಿನ್ ಅಂತ ಹೇಳಿ ಚಂದ್ರನಿಗೆ ಅರ್ಘ್ಯ ಕೊಡಬೇಕು. ಚಂದ್ರನಿಗೆ ಹಾಲಿನಿಂದ ಅರ್ಘ್ಯ ಕೊಡ್ತಕ್ಕಂಥ ಸಂಪ್ರದಾಯ ಇದೆ. ಚಂದ್ರನಿಗೆ ಪ್ರಾರ್ಥನೆ, ಕೃಷ್ಣನಿಗೆ ಪ್ರಾರ್ಥನೆ ಮಾಡುವಾಗ ಕೃಷ್ಣನನ್ನು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ಅವತಾರ ಸಹಸ್ರಾಣಿ ಕರೋಷಿ ಮಧುಸೂದನ ನತೆ ಸಂಖ್ಯಾವತಾರಾಣಂ ಕಶ್ಚಿತ್ ಜಾನಾತಿ ವೈಭವಿ ದೇವಾ ಬ್ರಹ್ಮಾದಯೋ ವಾಪಿ ಸ್ವರೂಪಂಚ ನ ವಿದುಸ್ತವ ಅತಸ್ತ್ವಾಂ ಪೂಜಯಿಷ್ಯಾಮಿ ಮಾತುರುತ್ಸಂಗ ಸಂಸ್ಥಿತಂ ವಾಂಛಿತಂ ಕುರು ಮೇ ದೇವ ಸಂಸಾರಾರ್ಥಿ ಭಯಾಪಹ ನಮಸ್ತುಭ್ಯಂ ಜಗನ್ನಾಥ ದೇವಕೀತನಯ ಪ್ರಭೋ ವಸುದೇವಾತ್ಮಜಾನಂತ ಯಶೋದಾನಂದವರ್ಧನ ಗೋವಿಂದ ಗೋಕುಲಾಧಾರ ಗೋಪೀಕಾಂತ ನಮಸ್ತುತೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕಿಂ ಯಶೋದಾಂ ನಂದಗೋಪಂಚ ಸುಭದ್ರಾಂ ಅಪೆ ನಮಸ್ಕರೋಮಿ ಅಂಥೇಳಿ ಪ್ರಾರ್ಥನೆ ಮಾಡಬೇಕು. ಚಂದ್ರನಿಗೆ ಪ್ರಾರ್ಥನೆ ಈ ರೀತಿಯಾಗಿದೆ. ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚ ಇಂದವೇ ಮೃಗಿಣೇ ಶಶಿಬಿಂಬಾಯ ಲೋಕದೀಪಾಯ ದೀಪಿನೇ ರೋಹಿಣಿ ಸಕ್ತಚಿತ್ತಾಯ ತಾರಕಾಪತಯೇ ನಮಃ ಅಂತ ಚಂದ್ರನಿಗೆ ಪ್ರಾರ್ಥನೆ ಮಾಡಬೇಕು. ಇದಾದ ನಂತರ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ತಿಳ್ಕೊಂಡಂತೇಳಿ ರಾತ್ರಿ ನಿದ್ದೆ ಮಾಡಬೇಕು. ಎಲ್ಲ ಪೂಜೆ ಮುಗಿದ ಮೇಲೆ ಮರುದಿವಸ
ಪರಮಾತ್ಮನಿಗೆ ಪುನಃ ಷೋಡಶೋಪಚಾರ ಪೂಜೆ ಮಾಡಿ ನೈವೇದ್ಯ ತೋರಿಸಿ ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತೇಳಿ ಮಂತ್ರ ಹೇಳಿ ಮರುದಿವಸ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಯಶಸ್ಮೃತ್ಯಾಚರಾಮುಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಪೂಜಾ ಸಮಾಪನ ಕೃಷ್ಣನಿಗೆ ಸಮರ್ಪಣೆ ಮಾಡುವಾಗ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ತಿಳ್ಕೊಂಡು ಅಂತೇಳಿ ಈ ಕೃಷ್ಣ ಪೂಜೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿಯಾಗಿ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಕ್ರಮ ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಯಥಾಶಕ್ತಿ ವಿಷ್ಣು ಸಹಸ್ರನಾಮ, ವಾಸುದೇವ ಸಹಸ್ರನಾಮ, ಕೃಷ್ಣ ಅಷ್ಟೋತ್ತರ ನಾಮ, ಪಾಲಯ ಅಚ್ಯುತ ಪಾಲಯ ಅಜಿತ ಇತ್ಯಾದಿ ಕೃಷ್ಣಾಷ್ಟಕ ಇತ್ಯಾದಿಗಳನ್ನು ಇವತ್ತಿನ ದಿವಸ ಪಾರಾಯಣ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತನ ಅನುಗ್ರಹ ಆಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ, ಭವಿಷ್ಯದ ಪುರಾಣದಲ್ಲಿ 2 ಕಥೆಗಳು ಬರ್ತವೆ. ಆ ಕಥೆಗಳು ಈ ರೀತಿಯಾಗಿವೆ. ಸಂದರ್ಭದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಕರುಷ ದೇಶ, ಸೌರಾಷ್ಟ್ರದ ಅಧಿಬದಿಯಲ್ಲಿ ಪ್ರದೇಶಕ್ಕೆ ಕರುಷ ದೇಶ ಅಂತೇಳಿ ಕರೀತಾರೆ. ಚಂದ್ರಮುಖ ಅಂತ ಹೇಳಿ ಒಬ್ಬ ರಾಜ, ಅವನಿಗೆ ಅನೇಕ ಪತ್ನಿಯರಿದ್ದರು. ಆದರೆ ಪಟ್ಟದ ರಾಣಿ ಹೆಸರು ತಾರಂಗಿ ಅಂತೇಳಿ ಪಟ್ಟದ ರಾಣಿ ಹೆಸರಿತ್ತು. ಅವರಿಬ್ಬರು ಬಹಳ ಅಪರೂಪದ ದಂಪತಿಗಳಾಗಿದ್ದರು, ಧರ್ಮಿಷ್ಠರಾಗಿದ್ದರು. ಅರಮನೆಯಲ್ಲಿ ಸಮೀಪದಲ್ಲಿ ಒಂದು ವಿಷ್ಣು ಮಂದಿರ. ಇವಳು ಪಟ್ಟದ ರಾಣಿಯಾಗಿದ್ದರೂ ಕೂಡ ತಾನೇ ಬೆಳಗ್ಗೆ ಅಲ್ಲಿ ಹೋಗಿ ಆ ಮಂದಿರದಲ್ಲಿ ಕಸ ಬಳಿತಾ ಇದ್ಲು. ಆನಂತರ ಸೆಗಣಿಯಿಂದ ಸಾರಿಸ್ತಾ ಇದ್ಲು, ರಂಗೋಲಿ ಹಾಕ್ತಾ ಇದ್ಲು, ತಳಿರು ತೋರಣಗಳನ್ನು ಕಟ್ಟಿ ಮಂದಿರವನ್ನು ಸಿಂಗರಿಸ್ತಾ ಇದ್ಲು. ತನಗೆ ಅಧಿಕಾರವಿರುವಷ್ಟು ಶ್ರೀಕೃಷ್ಣನ ಪೂಜೆಯನ್ನು ಕೂಡ ಮಾಡ್ತಿದ್ಲು. ಒಮ್ಮೆ ಸಂಚಾರ ಕ್ರಮದಿಂದ ಶುಕಾಚಾರ್ಯರು ಅಲ್ಲಿಗೆ ಬರ್ತಾರೆ. ಪಟ್ಟಧರಿಸಿ ಮಹಾರಾಣಿ ತಾನೇ ಸ್ವತಃ ಕಸಗೊಳಿಸುವುದು, ಸಾರಿಸುವುದೆಲ್ಲ ಮಾಡುವುದನ್ನು ನೋಡಿ ಕೇಳ್ತಾರೆ, ಏನಮ್ಮ ಇಷ್ಟು ವಿಶೇಷ ಭಕ್ತಿಯಿಂದ ಮಾಡ್ತಾ ಇದ್ದೀರಿ? ನಿನ್ನ ಈ ಭಕ್ತಿಯ ಹಿಂದೆ ಇರತಕ್ಕಂಥ ಉದ್ದೇಶವೇನು? ಆಗಳು ಹೇಳ್ತಾರೆ, ಶುಕಾಚಾರ್ಯ ತಾವು ತ್ರಿಕಾಲ ಜ್ಞಾನಿಗಳು, ತಮಗೇನು ನಾನು ಪ್ರತ್ಯೇಕವಾಗಿ ಹೇಳೋದಿದೆ. ಆದರೆ ನನ್ನ ವೃತ್ತಾಂತ ಈ ರೀತಿಯಾಗಿದೆ. ನನಗೆ ಹಿಂದಿನ ಜನ್ಮದ ನೆನಪಿದೆ. ಹಿಂದಿನ ಜನ್ಮದಲ್ಲಿ ಅಭೀರ ದೇಶದಲ್ಲಿ ಬೇಟೆಯಾಡಿಕೊಂಡಿರುವ ಬೇಡರ ಮಗಳು ನಾನು. ನನಗೆ 4 ಅಣ್ಣಂದಿರು. ನಮ್ಮ ಅಪ್ಪ ನನ್ನ ಅಣ್ಣಂದಿರು ಬಹಳ ದುಷ್ಟರು. ದಾರಿ ಹೋಕರನ್ನು ಸುಲಿದು ಹೊಡೆದು ಕೊಂದು ಅವರ ಹಣವನ್ನು ದೋಚಿಕೊಂಡು ಉಪಜೀವನ ಮಾಡ್ತಾ ಇದ್ದರು. ನಮ್ಮ ತಾಯಿಯೂ ಕೂಡ ಅದರಲ್ಲಿ ಆಸಕ್ತಳಾಗಿದ್ಲು. ಒಂದ್ಸಲ ದಾರಿ ಹೋಕರಾದ ಬ್ರಾಹ್ಮಣರನ್ನ ಅವರು ಸುಲಿಗೆ ಮಾಡಿದಾಗ
ರಾಜನಿಗೆ ವಿಷಯ ತಿಳಿದು ನನ್ನ ತಂದೆ ಆ ನಂತರ ನನ್ನ ತಂದೆ ತಾಯಿ ಸೆರೆಯಲ್ಲಿ ಹಾಕಿಟ್ಟರು. ನನ್ನ ತಂದೆಗೂ ನನ್ನ ಅಣ್ಣಂದಿರಿಗೂ ಮರಣದಂಡನೆಯನ್ನು ರಾಜ ವಿಧಿಸಿದ. ರಾಜಭಟರು ನನ್ನನ್ನು ಬೇರೆ ದೇಶಕ್ಕೆ ಕರೆದುಕೊಂಡು ಹೋಗಿ, ಮಗಧ ದೇಶಕ್ಕೆ ಅಂದರೆ ಈಗಿನ ಬಿಹಾರಕ್ಕೆ ಕರೆದುಕೊಂಡು ಹೋಗಿ ಸುಘೋಷ ಅಂತಿಕೊಂಡಂತ ಒಬ್ಬ ಬ್ರಾಹ್ಮಣನಿಗೆ ನನ್ನನ್ನು ಮಾರಿದರು. ಬ್ರಾಹ್ಮಣನು ಕೂಡ ಅಷ್ಟು ಪುಣ್ಯವಂತನಲ್ಲ, ಕೆಲವು ಜನರಿಗೆ ಮೋಸ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದ. ಆದರೆ ಅವನ ಹೆಂಡತಿ ಬಹಳ ಒಳ್ಳೆಯವಳು. ಆದರೆ ಬ್ರಾಹ್ಮಣ ಮತ್ತು ಅವನ ಹೆಂಡತಿ ಕೃಷ್ಣಾಷ್ಟಮಿ ವ್ರತವನ್ನು ತಪ್ಪದೇ ಮಾಡ್ತಾ ಇದ್ದರು. ಪೂರ್ತಿ ಉಪವಾಸವಿದ್ದು ಮರುದಿವಸ ಪಾರಣೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಾ ಇದ್ದರು. ಅವರಲ್ಲಿ ದಾಸಿಯಾಗಿ ನಾನು ಇರತಕ್ಕಂಥ ಸಂದರ್ಭದಲ್ಲಿ ಅವನ ಹೆಂಡತಿ ನನ್ನನ್ನು ದಾಸಿಯಂತೆ ನೋಡಿಕೊಳ್ಳದೆ ಸಖಿಯಂತೆ, ಗೆಳತಿಯಂತೆ ನೋಡಿಕೊಳ್ತಾ ಇದ್ಲು. ಅವಳು ನನಗೆ ಹೇಳಿದ್ಲು, ನೋಡು, ಕೃಷ್ಣಾಷ್ಟಮಿ ವ್ರತ ಎಲ್ಲರಿಗೂ ಮಾಡುವ ಅಧಿಕಾರ ಇದೆ, ನೀನು ಕೂಡ ಕೃಷ್ಣಾಷ್ಟಮಿ ವ್ರತವನ್ನು ಮಾಡು, ಉಪವಾಸ ಮಾಡು, ಕೃಷ್ಣ ಪೂಜೆಯನ್ನು ಮಾಡು, ಅರ್ಘ್ಯವನ್ನು ಕೊಡು ಅಂತ ಹೇಳಿದಾಗ ನಾನು ಕೂಡ ಆ ರೀತಿ ಕೃಷ್ಣಾಷ್ಟಮಿ ವ್ರತವನ್ನು ಮಾಡಿದೆ. ಒಂದು ಯಾವುದೋ ಸಂದರ್ಭದಲ್ಲಿ ಬ್ರಾಹ್ಮಣನಿಗೆ ಯಾವುದೋ ರೋಗವಾಗಿ ಅವನು ಸತ್ತೋದ. ಅವನ ಹೆಂಡತಿ ಅವನ ಜೊತೆಗೆ ಸಹಗಮನ ಮಾಡಿದಳು. ನಾನೊಬ್ಬಳೇ ದುಃಖದಲ್ಲಿರುವಾಗ ಶೋಕ ತಡೆಯಲಿಕ್ಕಾಗದೆ ನನಗೂ ಕೂಡ ಹೃದಯಾಘಾತವಾಗಿ ನಾನು ಮರಣವನ್ನು ಹೊಂದಿದೆ. ನಾನು ಮರಣವನ್ನು ಹೊಂದಿದ ಕ್ಷಣಕ್ಕೇನೆ 4 ವಿಷ್ಣುದೂತರು ವಿಮಾನವನ್ನು ತೆಗೆದುಕೊಂಡು ನನ್ನ ಹತ್ರ ಬಂದರು. ನನ್ನನ್ನು ಕರೆದುಕೊಂಡು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋದರು. ಯಾಕೆ, ನಾನು ಬೇಡರ ಮಗಳಾಗಿದ್ದರೂ ಕೂಡ ನಾನು ಯಾವ ಕೆಟ್ಟ ಕೆಲಸ ಮಾಡಿರಲಿಲ್ಲ ಮತ್ತು ಕೃಷ್ಣಾಷ್ಟಮಿ ವ್ರತವನ್ನು ಮಾಡಿದ್ದೆ. ಆಗ ನನ್ನನ್ನು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೊರಟಾಗ ದಾರಿಯಲ್ಲಿ ಆಕಾಶವಾಣಿ ಆಯಿತು, ಇವಳಿಗೆ ವಿಷ್ಣು ಲೋಕಕ್ಕೆ ಬರುವ ಅವಕಾಶ ಇನ್ನೂ ಬಂದಿಲ್ಲ, ಆದ್ದರಿಂದಾಗಿ ಇವಳನ್ನು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗಿ ಅಂತ ತಿಳ್ಕೊಂಡಂತಂದಾಗ ಇಂದ್ರ ಲೋಕಕ್ಕೆ ಕರೆದುಕೊಂಡು ಬಂದು ಆನಂತರ ಯಮಲೋಕಕ್ಕೆ ಕರೆದುಕೊಂಡು ಬಂದರು. ನನ್ನನ್ನು ಯಮನ ಎದುರಿಗೆ ನಿಲ್ಲಿಸಿದಾಗ ಯಮದೂತರು ಯಮರಾಜನಿಗೆ ಏನೋ ವಿಷಯವನ್ನು ಹೇಳ್ತಾ ಇದ್ದರು. ನಾನು ಲಕ್ಷ್ಯ ಕೊಟ್ಟು ಕೇಳಿದೆ. ಯಮದ ದೂತರು ಹೇಳ್ತಾ ಇದ್ದರು, ನಿಮ್ಮ ಆಜ್ಞೆಯಂತೆ ಆ ಮಗಧ ದೇಶದಲ್ಲಿರ್ತಕ್ಕಂಥ ಆ ಬ್ರಾಹ್ಮಣನನ್ನು ಕರೆದುಕೊಂಡು ಬಂದಿದ್ದೇವೆ. ಪಾಪಕರ್ಮ ಮಾಡಿದ್ದ ಅಂತಕೊಂಡು ನರಕಕ್ಕೆ ಕರೆದುಕೊಂಡು ಬಂದಿದ್ದೇವೆ. ಆದರೆ ಅವನ ಕಂಠಕ್ಕೆ ನಾವು ಪಾಶ ಹಾಕಿದಾಗ ಆ ಪಾಶ ಕತ್ತರಿಸಿಬಿಡ್ತು. ಆ ನಂತರ ನಾವು ಎತ್ತಿದ ದಂಡ ಕೈಯಲ್ಲಿ ಮುರಿದೋಯ್ತು. ಕೈ ಯಮಪಾಶ ಹಾಕೋದಕ್ಕೋಸ್ಕರ ಕೈ ಹಾಕಿದಂಥ ಕೈ ಅಲ್ಲೇ ಜಡವಾಗಿ ನಿಂತ್ಕೊಂಡು ಬಿಡ್ತು. ಅವನ ಬಿಸಿ ಉಸಿರಿನಿಂದ ನಮ್ಮೈಯೆಲ್ಲ ಸುಡತೊಡಗಿತು. ಹೀಗಾಗಿ ನಾವು ತಿರುಗಿ ಬಂದುಬಿಟ್ಟಿದ್ದೇವೆ ಅಂತ ಹೇಳಿ. ಆಗ ಚಿತ್ರಗುಪ್ತ ಬಂದು ಹೇಳ್ತಾನೆ, ಬ್ರಾಹ್ಮಣ ಪಾಪೇನೋ ಮಾಡಿದ್ದ, ಅನೇಕ ತಪ್ಪುಗಳನ್ನು ಮಾಡಿದ್ದ, ಆದರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡುವುದಲ್ಲದೆ ಕೃಷ್ಣ ಜನ್ಮಾಷ್ಟಮಿ ವ್ರತ ಮಾಡತಕ್ಕಂಥ ಹೀಗೆ ನಾವು ಕರೆದುಕೊಂಡು ಬಂದಿದ್ದೇವೆ.
ಈ ತಾರಂಗಿ ಅಂತೇಳಿ ಇವಳಿಗೆ ಆಶ್ರಯವನ್ನು ಕೊಟ್ಟಿದ್ದ. ಕೃಷ್ಣಾಷ್ಟಮಿ ತಾನು ಮಾಡೋದಲ್ಲದೆ ಕೃಷ್ಣಾಷ್ಟಮಿ ಮಾಡುವವರಿಗೆ ಆಶ್ರಯವನ್ನು ಕೊಟ್ಟಿದ್ದ. ಆದ್ದರಿಂದಾಗಿ ಅವನನ್ನು ಯಮದೂತರು ತರಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿದಾಗ ಆ ಕಾಲದಲ್ಲಿ ಯಮದೂತರು ಹೇಳಿದರು, ವಿಷ್ಣುದೂತರು ಇವಳನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆಗ ಯಮಧರ್ಮರಾಜ ತನ್ನ ಜ್ಞಾನದೃಷ್ಟಿಯಿಂದ ನಿನಗೆ ಇನ್ನೂ ಯಾಕೆ ಆ ವಿಷ್ಣು ಲೋಕದಲ್ಲಿ ಪ್ರವೇಶ ಸಿಗಲಿಲ್ಲ, ಕಾರಣ ಏನು ಅಂತಂದರೆ, ನಿನಗೆ ಬ್ರಾಹ್ಮಣನ ಹೆಂಡತಿ ಹೇಳಿದ್ಲು ಕೃಷ್ಣಾಷ್ಟಮಿ ಮಾಡು ಮಹಾರಾಣಿ ಆಗ್ತೀಯ ಅಂತೇಳಿ, ನಾನು ಮಹಾರಾಣಿ ಆಗ್ತೇನೆ ಮುಂದಿನ ಜನ್ಮದಲ್ಲಿ ಅಂತನ್ನುವ ವಿಚಾರವನ್ನೇ ಮಾಡ್ತಾ ಪ್ರಾಣ ಬಿಟ್ಟಿದ್ದರಿಂದಾಗಿ ಅದೊಂದು ಭೋಗ ಶೇಷ ಇದೆ, ಅದನ್ನು ಮುಗದೇ ಹೊರತು ನೀನು ವಿಷ್ಣು ಲೋಕಕ್ಕೆ ಬರುವುದಿಲ್ಲ. ಈ ಬ್ರಾಹ್ಮಣನೇ ಮುಂದೆ ಕರುಷ ದೇಶಕ್ಕೆ ರಾಜನಾಗ್ತಾನೆ, ಅವನಿಗೆ ನೀನು ಹೆಂಡತಿ ಆಗ್ತಿ. ಆಗ ನಿನ್ನ ಅಣ್ಣಂದಿರು ಮತ್ತೆ ಬೇಡವರಾಗಿ ಹುಡ್ತಾರೆ. ನಿನ್ನ ಅಪ್ಪ ಅಮ್ಮ ಅವರು ಕಾಡ ಹಂದಿ ಆಗ್ತಾರೆ. ನೀನು ಮನಸ್ಸು ಮಾಡಿದರೆ ನೀನು ಅವರನ್ನು ಉದ್ಧಾರವೂ ಮಾಡಬಹುದು ಅಂತ ಹೇಳಿ ನನಗೆ ಹೇಳೋದ್ರು. ನನಗೆ ಶುಕಾಚಾರ್ಯರೇ, ನನ್ನ 7ನೇ ವಯಸ್ಸಿನಿಂದಲೇ ನನಗೆ ಪೂರ್ವಜನ್ಮದ ಸ್ಮೃತಿ ಇದೆ, ಜಾತಿ ಸ್ಮೃತಿ ನನಗಿದೆ. ನಾನು ಒಂದು ದಿವಸ ಈ ಮಂದಿರದ ಹತ್ತಿರ ಪೂಜೆಗೋಸ್ಕರ ಹೊರಟಾಗ ಹಂದಿಗಳು 2 ಕಾಡಂದಿಗಳು ಓಡಿ ಬಂದು ಹಿಂದೆ ಆ ವ್ಯಾಧರು ಬಂದರು. ನನಗೆ ನೆನಪಾಯಿತು, ಇವರು ನನ್ನ ಅಣ್ಣಂದಿರು, ಇವರು ತಮ್ಮ ತಾಯಿಗಳು ಅಂತೇಳಿ. ನನ್ನ ಕೈಯಲ್ಲಿ ಹಿಂದಿನ ದಿನದ ಭಗವಂತನ ತೀರ್ಥ ಇತ್ತು. ಅದನ್ನು ಅವರ ಮೇಲೆ ಪ್ರೋಕ್ಷಣೆ ಮಾಡಿದ ಕ್ಷಣಕ್ಕೇನೆ ಆ ಕಾಲಕ್ಕೆ ಅವರು ಪಾಪಮುಕ್ತರಾಗಿ ಸದ್ಗತಿಗೆ ಹೋಗ್ಬಿಟ್ರು. ಅವಾಗಿನ್ನೂ ನನ್ನ ಮದುವೆ ಆಗಿರಲಿಲ್ಲ, ಕೋಸಲ ದೇಶದ ರಾಜಕುಮಾರಿ ಆಗಿದ್ದೆ. ಇಲ್ಲಿ ಕರುಷ ದೇಶದ ಮಹಾರಾಣಿಯಾದ ಮೇಲೆ ತಪ್ಪದೇ ಪರಮಾತ್ಮನ ಪೂಜೆ ಮಾಡ್ತಾ ಇದ್ದೇನೆ. ಈ ಮುಗಿದ ಮೇಲೆ ನನಗೆ ಉತ್ತಮ ಗತಿ ವಿಷ್ಣು ಲೋಕ ಸಿಗಲಿ ಅಂತ ತಿಳ್ಕೊಂಡಂತೆ. ಈ ಕಥೆಯನ್ನ ಶುಕಾಚಾರ್ಯರು ಮುಂದೆ ಜನಮೇಜಯನಿಗೆ ಉಪದೇಶ ಮಾಡ್ತಾರೆ. ಕೃಷ್ಣಾಷ್ಟಮಿಯ ಮಹತ್ವ ನೋಡಪ್ಪ, ಒಬ್ಬ ಬೇಡರವಳು ಕೃಷ್ಣಾಷ್ಟಮಿ ವ್ರತವನ್ನು ಮಾಡಿ ಮಹಾರಾಣಿಯಾಗಿ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ ಅಂತ ತಿಳ್ಕೊಂಡು. ಭವಿಷ್ಯತ್ ಪುರಾಣದಲ್ಲಿ ಇನ್ನೊಂದು ಕಥೆ, ಭವಿಷ್ಯ ಪುರಾಣದಲ್ಲಿ ಇನ್ನೊಂದು ಕಥೆ ಬರ್ತದೆ. ಮಿತ್ರಜಿತ್ ಅಂತ ತಿಳ್ಕೊಂಡಂತಕ್ಕಂಥ ಒಬ್ಬ ಅಂಗದೇಶದ ರಾಜ, ಅವನಿಗೆ ಸತ್ಯಜಿತ್ ಅಂತ ಒಬ್ಬ ಮಗ ಇದ್ದ. ತಂದೆ ಹೋದ ಮೇಲೆ ಸತ್ಯಜಿತ್ ರಾಜನಾಗಿದ್ದಾನೆ. ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುವಾಗ ಪ್ರಾರಬ್ಧ ಕರ್ಮದಿಂದ ನಾಸ್ತಿಕರ ಸಹವಾಸಕ್ಕೆ ಬರ್ತಾನೆ, ವಿಷ್ಣು ದ್ವೇಷಿ ಆಗ್ತಾನೆ, ಅಧರ್ಮಗಳನ್ನು ಮಾಡ್ತಾನೆ, ವೇದಗಳನ್ನು, ಶಾಸ್ತ್ರಗಳನ್ನು, ಬ್ರಾಹ್ಮಣರನ್ನು ನಿಂದಿಸ್ತಾನೆ. ಮರಣದ ನಂತರ ನರಕದಲ್ಲಿ ಬಹುದುಃಖವನ್ನು ಅನುಭವಿಸ್ತಾನೆ. ಆ ನಂತರ ವಿಷ್ಣು ದ್ವೇಷ ಮಾಡಿದ್ರಿಂದ ಪಿಶಾಚ ಜನ್ಮ ಬರುತ್ತದೆ. ಆ ಪಿಶಾಚ ಜನ್ಮ ಬಂದಾಗ ಹೀಗೆ ಅಲ್ದಾಡ್ತಾ ಇರುವಾಗ ಒಂದು ಆಶ್ರಮ ಕಾಣಿಸ್ತದೆ. ಹಸಿವೆಯಾಗಿತ್ತು, ಏನಾದರೂ ಸಿಗ್ತದೆ ಅಂತೇಳಿ ನೋಡಿದರೆ ಆಗ ರಾತ್ರಿ 12 ಗಂಟೆ. ಋಷಿಗಳೆಲ್ಲ ಕೃಷ್ಣಾಷ್ಟಮಿಯ ಆ ಪೂಜೆಯನ್ನು ನಡೆಸಿದ್ರು. ನಾನು ಅಲ್ಲೇ ಕುಳಿತುಕೊಂಡೆ, ಇವ್ರ ಪೂಜೆ ಮುಗಿದಲ್ಲಿ ಬಿಟ್ಟು ಹೋದದ್ದು ಏನಾದರೂ ತಿರ್ಲಿಕ್ಕೆ ಬರ್ತದೆ ಅನ್ನೋ ಅಂತೇಳಿ ನಾನು ಆ ಕೃಷ್ಣಾಷ್ಟಮಿ ಮಾನಸಿಕವಾಗಿ ಕೃಷ್ಣಾಷ್ಟಮಿ
ವ್ರತದಲ್ಲಿ ಭಾಗವಹಿಸಿ ಕೃಷ್ಣನ ಪೂಜೆಯನ್ನು ಮಾಡಿದೆ, ಕೃಷ್ಣನಿಗೆ ಪ್ರಾರ್ಥನೆ ಮಾಡಿಕೊಂಡೆ. ಅಂತ ಸತ್ಯಜಿತ್ ಮುಂದೆ ಕೃಷ್ಣಾಷ್ಟಮಿ ವ್ರತ ಪ್ರಭಾವದಿಂದ ಸದ್ಗತಿಯನ್ನು ಹೊಂದುವುದಲ್ಲದೆ ವಿಷ್ಣು ಲೋಕವನ್ನು ಕೂಡ ಪಡೆದಿದ್ದಾರೆ. ಈ ರೀತಿಯಾಗಿ ಈ ಕೃಷ್ಣಾಷ್ಟಮಿಗೆ, ಕೃಷ್ಣ ಜಯಂತಿಗೆ, ಈ ವರ್ಷ ಜಯಂತಿ ಇಲ್ಲ, ಕೃಷ್ಣಾಷ್ಟಮಿ ಮಾತ್ರ ಇದೆ. ಯಾಕೆ ರೋಹಿಣಿ ನಾಳೆ ಪ್ರಾತಃ ಕಾಲದಲ್ಲಿ ಬರ್ತದೆ. ಆದರೆ ಸೂರ್ಯೋದಯದ ಕಾಲದಲ್ಲಿ ಅಷ್ಟಮಿ ಸ್ಥಿತಿ ಮುಗಿಯೋದರಿಂದಾಗಿ ನಾಳಿನ ದಿವಸ ಪಾರಣೆ ಸೂರ್ಯೋದಯವಾದ ನಂತರ ಯಾವ ಬೇಕಾದಾಗಿದೆ. ತಿಥಿ ಭಾಂತೇಚ ಪಾರಣಂ ಅಂತಿಕೊಂಡು ಅಂತೇಳಿ ರೋಹಿಣಿ ಮುಗಿಯುವ ದಾರಿಯನ್ನು ಕಾಡುವ ಅವಶ್ಯಕತೆ ಇಲ್ಲ. ಇದಿಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿಯ ಬಗ್ಗೆ ಇರುವ ಒಂದು ಸಂಕ್ಷಿಪ್ತ ವಿವರಣೆ. ಇನ್ನು ನಾವು ಸಂದರ್ಭದಲ್ಲಿ ಮೊದಲನೇ ಶ್ಲೋಕದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ವಿಷ್ಣು ಬ್ರಹ್ಮಾದಿದೇವೈ ಕ್ಷಿತಿವರಹರಣೆ ಪ್ರಾರ್ಥಿತಃ ಪ್ರಾದುರಾಸೀತ್ ದೇವಕ್ಯಾಂ ನಂದನಂದಿ ಶಿಶು ವದವಿಹಿತಾಂ ಪೂತನಾಂ ಯೋ ಜಗಾನ ಉತ್ಥಾನೋತ್ಸುಕ್ಯ ಕಾಲೇ ರಥಚರಣಗತಂ ಚ ಆಸುರಂ ಪಾದಘಾತೈಃ ಚಕ್ರಾವರ್ತಂಚ ಮಾತ್ರ. ಕೊನೆಯ ಚರಣದವರೆಗೆ ಚಿಂತನೆ ಮಾಡಿದ್ದೆ. ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿರ್ತಕ್ಕಂಥ ಶ್ರೀಕೃಷ್ಣ ಭೂಭಾರವನ್ನು ದೂರ ಮಾಡೋದಕ್ಕೋಸ್ಕರ ದೇವಕಿ ವಸುದೇವರಲ್ಲಿ ಆವಿರ್ಭೂತನಾದ. ತಾನು ದೇವರು ಅಂತನ್ನೋದನ್ನು ಮುಚ್ಚಿಡಲಿಲ್ಲ. ಆ ಕ್ಷಣದಿಂದಲೇ ಚತುರ್ಭುಜನಾಗಿ ಅಭಿವ್ಯಕ್ತನಾಗಿದ್ದಾನೆ. ಆನಂತರ ವಸುದೇವ ಆ ಕೃಷ್ಣನ ಕರೆದುಕೊಂಡು ಹೋಗುವಾಗ ಬಾಗಿಲು ತಾನಾಗೆ ತೆಗೆದುಕೊಂಡಿವೆ, ಕೀಲಿಗಳು ತಾನಾಗೆ ಬಿಚ್ಚಿವೆ. 7 ಬಾಗಿಲಿಗೆ ಇರ್ತಕ್ಕಂಥ ಪ್ರತಿಯೊಂದು ಬಾಗಿಲಿಗೆ 4 ಜನ ಕಮಾಂಡೋಗಳು, ಅವರೆಲ್ಲರೂ ನಿದ್ರಾವಶರಾಗಿದ್ದಾರೆ. ಆನಂತರ ಯಮುನಾ ನದಿ ದಾರಿ ಬಿಟ್ಟು ಕೊಟ್ಟಿದ್ದಾಳೆ. ಯಾಕೆ? ಪರಮಾತ್ಮ ದೇವರಾದ್ದರಿಂದ. ಅಮಾನುಷವಾಗಿರ್ತಕ್ಕಂಥ ಈ ಕೃಷ್ಣ ನಾನು ದೇವರು ಅಂತನ್ನೋದು ಮುಚ್ಚಿಡಲಿಲ್ಲ. ಮರೆವು ತಂದು ಕೊಡ್ತಿದ್ದ ಆಗಾಗ. ಅದು ವಿಶೇಷ ಸಂದರ್ಭದಲ್ಲಿ ನೆನಪು ಕೂಡ ಮಾಡಿಕೊಡ್ತಾ ಇದ್ದ. 5ನೇ ದಿವಸದ ಶಿಶು ತನಗೆ ವಿಷದ ಹಾಲನ್ನು ಕುಡಿಸಲು ಬಂದಿರತಕ್ಕಂಥ ಪೂತನೆಯನ್ನು ಸಂಹಾರ ಮಾಡಿದ್ದ. ಆನಂತರ ಹುಟ್ಟಿದ ದೇವರ ಗುಡಿಗೆ ಹೋಗುವ ದಿನ 2 ತಿಂಗಳಿಗೆ ಗಾಡಿ ರೂಪದಿಂದ ಬಂದಿರತಕ್ಕಂತಹ, ಎತ್ತಿನ ಗಾಡಿಯ ರೂಪದಿಂದ ಬಂದಿರತಕ್ಕಂತಹ ಶಕ್ಟಾಸುರನನ್ನು ಸಂಹಾರ ಮಾಡ್ತಾನೆ. ಇಲ್ಲಿವರೆಗೂ ನಾವು ನಿನ್ನೆಂದು ದಿವಸ ವಿಸ್ತಾರವಾಗಿ ಕೇಳಿದ್ದೇವೆ. ಇನ್ನೊಂದು ದಿನ ಕಂಸನಿಗೆ ಅವಾಗ ತಾನು ಗೋಕುಲಕ್ಕೆ ಕಳುಹಿಸಿಕೊಟ್ಟ ಪೂತನಿಯು ಸತ್ತೋದ್ಲು, ಶಕಟಾರನೂ ಸತ್ತೋದ. ಕಂಸನಿಗೆ ಮನಸ್ಸಿನಲ್ಲಿ ಸಂಶಯ ನಿಶ್ಚಯ ರೂಪಕ್ಕೆ ಬರಲಿಕ್ಕೆ ಪ್ರಾರಂಭವಾಯಿತು. ಹಾಗಾದರೆ ನನ್ನ ಶತ್ರು ಅಲ್ಲೇ ಇದ್ದ. ಈ ಸಲ ತೃಣಾವೃತ್ತ ಅಂತಿಕೊಂಡಂತನ್ನುವ ರಾಕ್ಷಸನನ್ನು ಕಳಿಸಿಕೊಟ್ಟಿದ್ದ. ಅವನು ಬಂದು ನಂದನ ಮನೆಯ
ಅಂಗಳದ ಗೋಡೆಯ ಮೇಲೆ ಕುಳಿತುಕೊಂಡು ದಾರಿ ಕಾಯ್ತಾ ಇದ್ದಾನೆ. ಕೃಷ್ಣ ಯಾವಾಗ ಹೊರಗೆ ಬರ್ತಾನೆ, ಅವನ ತಾಯಿ ಯಾವಾಗ ಅವನನ್ನು ಹೊರ ಕರ್ಕೊಂಡು ಬರ್ತಾಳೆ, ಆವಾಗ ಅವಳನ್ನು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತಾನೆ. ಪರಮಾತ್ಮ, ಓ ಬಂದಿಯಾ, ನಾನೇ ನಿನ್ನ ದಾರಿ ಕಾಯ್ತಾ ಇದ್ನಪ್ಪ. ನಾನು ಮಥುರೆಗೆ ಹೋಗುವಷ್ಟರಲ್ಲಿ ಆ ಕಂಸನ ಎಲ್ಲ ಸಹಚರನ್ನು ಮುಗಿಸ್ಬೇಕಾಗಿದೆ ಅಂತ ಹೇಳಿ ಕೃಷ್ಣ ಒಂದೇ ಸಮನೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಯಶೋದೆ ಎಷ್ಟು ಸಮಾಧಾನ ಮಾಡಿ ಸಮಾಧಾನವಾಗಿಲ್ಲ. ಹೊರಗೆ ಕೈ ತೋರಿಸ್ತಿದ್ದ, ಅಳ್ತಿದ್ದ, ಹೊರಗೆ ಕೈ ತೋರಿಸ್ತಿದ್ದ, ಅಳ್ತಿದ್ದ. ಏನು ಕೃಷ್ಣ, ಬೆಳಗ್ಗೆ ಎದ್ದು ಕೆಲಸ ಇವೆ, ಇನ್ನು ಮೊಸರು ಕಡೆಯಬೇಕು, ಆ ನಂತರ ಮನೆ ಕಸ ಗುಡಿಸಬೇಕು, ಉಪಕರಣಿ ತಯಾರು ಮಾಡಬೇಕು, ನಿಮ್ಮಪ್ಪನಿಗೆ ಪೂಜೆಗೆ ತಯಾರು ಮಾಡಬೇಕು. ಈ ರೀತಿ ಹೇಳ್ತಾ ಹೊರಗೆ ಕರ್ಕೊಂಡು ಹೋಗುವಂತ ಕರ್ಕೊಂಡು ಹೋಗಿ ಮನೆ ಕೆಲಸ ಮಾಡಿ ಅವರವರು. ಮನೆ ಕೆಲಸ ಯಾರು ಮಾಡ್ತಾರಪ್ಪ? ಕೃಷ್ಣ ಅಳು ನಿಲ್ಲಿಸಲಿಲ್ಲ. ಆಯ್ತು, ಅವನನ್ನು ಎತ್ತುಕೊಂಡು ಅಂಗಳಕ್ಕೆ ಬಂದಳು. ಅಂಗಳ ಉತ್ತರ ಪ್ರದೇಶ ಕಡೆಗೆಲ್ಲ ಮನೆಯ ಅಂಗಳದ ಸುತ್ತಲೂ ಗೋಡೆ ಇರ್ತದೆ, ಅದಕ್ಕೊಂದು ಬಾಗಿಲು ಇರ್ತದೆ. ನಮಗೆ ಬರೀ ಗೇಟ್ ಇರೋದಿಲ್ಲ, ಬರೀ ಕಂಪೌಂಡ್ ಇರೋದಿಲ್ಲ, ಎತ್ತರ ಗೋಡೆ ಇರ್ತದೆ. ಅಂಗಳಕ್ಕೆ ಬಂದಿದ್ದಾಳೆ. ಕೃಷ್ಣ ಇಷ್ಟು ಭಾರವಾದನಲ್ಲ. ಮಾತ್ರ ಗುರು ಇತಿ ನಿಹಿತ ಭೂತಲೆ. ಇಷ್ಟು ಭಾರ ಆದ್ನಲ್ಲ, ಯಶೋದೆ ಎತ್ಕೊಳ್ಳಿಕ್ಕೆ ಆಗಲಿಲ್ಲ. ಇಷ್ಟು ಭಾರವಾದ್ರೆ ಯಾರು ತಗೊಳ್ತಾರಪ್ಪ, ಕೆಳಗೆ ಅಂತ ತಿಳ್ಕೊಂಡು ಅಂತೇಳಿ ಅಂಗಳದಲ್ಲಿ ಇಳಿಸಿದಳು. ಪರಮಾತ್ಮ ತನ್ನ ನಾಟಕದಲ್ಲಿ ಸರಿಯಾಗಿ ಸೀಕ್ವೆನ್ಸ್ಗಳನ್ನು ಜೋಡಿಸ್ತಕ್ಕಂಥ ವ್ಯಕ್ತಿ. ಅದೇ ವೇಳೆಗೆ ಒಲೆ ಮೇಲಿಟ್ಟ ಹಾಲು ಉಕ್ಕಿದ ಬೆಂಕಿಯಲ್ಲಿ ಬಿದ್ದ ಬಂತು, ಪರಿಮಳ ಬಂತು. ಓ ಅಂತೇಳಿ ಹಾಲು ಇಳಿಸ್ಲಿಕ್ಕೆ ಒಳಗೆ ಹೋಗಿದ್ದಾಳೆ. ಅದೇ ವೇಳೆಗೆ ಆ ನಂತರ ತೃಣಾವರ್ತ ಬಿರುಗಾಳಿಯಿಂದ ತೂಫಾನ್, ಸೊಂಟರ ಗಾಳಿ, ಧೂಳನ್ನ ಗರ 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 ತಿರುಗತಕ್ಕಂಥ ಇದನ್ನ ಸೃಷ್ಟಿ ಮಾಡಿದ್ದರಿಂದಾಗಿ ಗೋಕುಲದ ಎಲ್ಲರೂ ತಮ್ಮ ತಮ್ಮ ಮನೆಯ ಬಾಗಿಲು ಮುಚ್ಚಿಕೊಂಡಿದ್ದಾರೆ. ರೋಡ್ನಲ್ಲಿರ್ತಕ್ಕಂಥವರು ಕೂಡ ಮನೆಯಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಯಶೋದೆ ತನ್ನ ಮಗನನ್ನು ನೋಡಬೇಕು ಅಂತೇಳಿ ಬಂದ್ರೆ ಹೊರಗೆ ಬರಲಿಕ್ಕಾಗಲಿಲ್ಲ. ಜೋರಾಗಿರ್ತಕ್ಕಂಥ ಗಾಳಿ, ಧೂಳು ಮುಖದ ಮೇಲೆಲ್ಲ, ಕಣ್ಣಿನ ಮೇಲೆಲ್ಲ. ಆ ರೀತಿಯಾಗಿ ಧೂಳನ್ನು ಸೃಷ್ಟಿಸಿ ತೃಣಾವರ್ತ ಈ ಮಗುವನ್ನ ಎತ್ತಿ ತನ್ನ ಹೆಗಲ ಮೇಲೆ ಕುಡಿಸಿಕೊಂಡು ಆಕಾಶಕ್ಕೆ ಹಾರಿದ. ಕೆಳಗೆ ಬೀಳಿಸ್ತೇನೆ, ಇವನನ್ನು ಕೊಲ್ತೇನೆ ಅಂತ ತಿಳ್ಕೊಂಡ. ಪರಮಾತ್ಮ ವಿಚಾರ ಮಾಡಿದ, ನನ್ನನ್ನು ಬೀಳಿಸಿಕೊಳ್ಬೇಕು ಅಂತಂದಲ್ಲ, ಇವನು ಎಷ್ಟು ಎತ್ತರದಿಂದ ಬಿದ್ದರೆ ಸಾಯ್ತಾನೆ. ಪರಮಾತ್ಮ ಲೆಕ್ಕ ಬೇರೆ. ಸ್ವಲ್ಪ ಎತ್ತರ ಸಾಕಷ್ಟು ಎತ್ತರ ಹೋದ ಮೇಲೆ ಕೃಷ್ಣ ಹೆಗಲ ಮೇಲೆ ಕೃಷ್ಣನನ್ನು ಕೂಡಿಸ್ಕೊಂಡಿದ್ದ. ಹೆಗಲ ಮೇಲೆ ಕೃಷ್ಣ ತನ್ನ ಕಾಲುಗಳನ್ನು ಕತ್ತರಿಯಾಗಿ ಅಡ್ಡ ಮಾಡಿಕೊಂಡು ಕುತ್ತಿಗೆಯನ್ನು ಬಿಗಿದಿದ್ದಾನೆ. ಕಾಲು ಬಿಗಿತಾ ಬಂದಂತೆ ಅವನಿಗೆ ತೃಣಾವರ್ತನಿಗೆ ಶ್ವಾಸ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಬಿಡೋ 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 ಅಂತೇಳಿ ಅಂತ ಇದ್ದಾನೆ. ಕೃಷ್ಣ ಹೇಳ್ತಾನೆ, ನಾನು ಯಾರ ಕೈ ಹಿಡಿತೇನೆ ಅವರನ್ನು ಬಿಡೋದಿಲ್ಲ. ಭಕ್ತರಿದ್ದರೆ ಅವರ ಕೈ ಹಿಡಿದು ಅವರನ್ನು ಮೋಕ್ಷದವರೆಗೂ ಕರೆದುಕೊಂಡು ಹೋಗ್ತೇನೆ. ನಿಮ್ಮೆಂಥ ದುಷ್ಟರಿದ್ದರೆ ನಿಮ್ಮನ್ನು ಕೊಲ್ಲೋ ತನಕ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ 2 ಗುದ್ದು, 2.5 ತಿಂಗಳು, ಭಾಳ ಆದರೆ 4 ತಿಂಗಳು ಕೂಸು,
4 ತಿಂಗಳ ಕೂಸು ಅವನಿಗೆ ತಲೆಗೆ ಗುದ್ದಿದರೆ ತಲೆ ಒಡೆಯಿತು. ಕೃಷ್ಣ ತನ್ನ 2 ಕಾಲುಗಳನ್ನು ಸಡಿಲು ಮಾಡಿದ. ಆ ತೃಣಾವರ್ತ ಮೇಲಿನಿಂದ ಕೆಳಗೆ ಬಿದ್ದು ಶರೀರ ತುಂಡು ತುಂಡಾಗಿ ಸತ್ತೋಗ್ಬಿಟ್ಟ. ಕೃಷ್ಣ ಅವನು ಬೀಳ್ಬೇಕಲ್ಲ, ಬೀಳಿಲ್ಲ. ಯಾಕೆ? ಕೃಷ್ಣನಿಗೆ ವಾಯುವಾಹನ ಅಂತ ತಿಳ್ಕೊಂಡಂತೇಳಿ ಒಂದು ಹೆಸರಿದೆ ದೇವರಿಗೆ, ಭಗವಂತನಿಗೆ. ವಾಯುದೇವರು ಬಂದು ತಮ್ಮ ಹೆಗಲ ಮೇಲೆ ಕುಡಿಸ್ಕೊಂಡಿದ್ದಾರೆ. ದಪ್ಪನೆ ಬಿದ್ದ ಸಪ್ಪಳಕ್ಕೆ ಅಲ್ಲಿರ್ತಕ್ಕಂಥ ಸುತ್ತಲುಮುತ್ತಲು ಇರ್ತಕ್ಕಂಥ ಗೋಪಾಲಕರು ಏನೋ ಆಕಾಶದಿಂದ ಬಿತ್ತು ಗಾಬರಿಯಾಗಿ ದೂರ ದೂರ ಓಡಿದ್ದಾರೆ. ದೂರದಿಂದ ನೋಡ್ತಾರೆ, ವಾಯುದೇವರ ಕಣ್ಣಿಗೆ ಬೀಳಲಿಲ್ಲ ಅವರಿಗೆ. ಕೃಷ್ಣ ಸಾವಕಾಶವಾಗಿ ಪ್ಯಾರಾಶೂಟ್ನಿಂದ ಇಳಿಬೇಕಲ್ಲ, ಈಗ ಸಾವಕಾಶವಾಗಿ ಇಳಿತಾ ಇದ್ದಾನೆ. ಗೋಪಾಲಕರೆಲ್ಲ ಆಶ್ಚರ್ಯ. ಯಾವನೋ ಒಬ್ಬ ರಾಕ್ಷಸ ಬಿದ್ದು ಸತ್ತೋದ, ಆದರೆ ಈ ಕೂಸು ಸಾವಕಾಶವಾಗಿ ಬರ್ತಾ ಇದೆ, ಆಕಾಶದಿಂದ ಬೀಳ್ತಾ ಇಲ್ಲ. ಅವ್ರಿಗೇನು ಗೊತ್ತು ವಾಯುದೇವರು ಹೊತ್ಕೊಂಡದ್ದು. ಈ ಕಡೆಗೆ ಸ್ವಲ್ಪ ಸೊಂಟರಗಾಳು ನಿಂತ ಮೇಲೆ ಯಶೋದೆ ಹೊರಗೆ ಬರ್ತಾಳೆ, ಗಾಬರಿ ಆಗ್ತಾರೆ. ಊರೆಲ್ಲ ಹುಡುಕ್ಲಿಕ್ಕೆ ಚಾಲು ಮಾಡ್ತಾರೆ. ಊರ ಹೊರಗೆ ಒಂದು ದೊಡ್ಡ ಶರೀರ. ಶ್ರೀಕೃಷ್ಣ ಆಕಾಶದಿಂದ ಅದೇ ಇಳಿದ. ಜನರೆಲ್ಲ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ನಂದ ಯಶೋದೆಯರು ಕೂಡ ತನ್ನ ಮಗ ಸಾವಕಾಶವಾಗಿ ಭೂಮಿಗಿಳುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ಪರಮಾತ್ಮನನ್ನ ಸ್ಮರಣ ಮಾಡಿದ್ದಾರೆ. ಪರಮಾತ್ಮನಿನ ಅನುಗ್ರಹ ಅಂತ ತಿಳ್ಕೊಂಡಂತೆ. ನಾವು ನಮ್ಮ ಪ್ರಯತ್ನದಿಂದ ಆಯಿತು ಅಂತ ತಿಳ್ಕೊಂಡು ದೊಡ್ಡತನ ಹೇಳ್ಕೊಳ್ತೇವೆ. ಫೇಲ್ ಆದರೆ ಮಾತ್ರ ಬ್ಯಾಡ್ ಲಕ್ ಅಂತಂತೇವೆ. ಒಳ್ಳೆ ಕೆಲಸ ಆದಾಗ ಗುಡ್ ಲಕ್ ದೇವರು ಮಾಡಿಸಿದ ಅಂತ ಅನ್ನೋದಿಲ್ಲ. ಪರಮಾತ್ಮ ತಾನು ಅವತರಿಸಿದ 4 ತಿಂಗಳ ಒಳಗೆ ಪೂತನೆಯನ್ನು ಕೊಂದ. ಆ ನಂತರ ಶಕಟಾಸುರನನ್ನು ಕೊಂದ. ಆ ನಂತರ ತೃಣಾವರ್ತನನ್ನು ಸಂಹಾರ ಮಾಡಿದ. ಆಯಿತು, ಈ ಕಥೆ ಕೇಳಿಕೊಂಡು ನಮಗೇನು ಪ್ರಯೋಜನ? ಪ್ರಯೋಜನ ಇದೆ. ನಮಗೂ ಇವತ್ತು ಪೂತನೆಯನ್ನು ಕೊಲ್ಲಬೇಕಾಗಿದೆ. ನಮಗೂ ಶಕಟಾಸುರನನ್ನು ಕೊಲ್ಲಬೇಕಾಗಿದೆ. ಯಾಕೆ? ಪೂತನ ವಿಷ ಹಾಲಿನ ರೂಪದಿಂದ ವಿಷ ಕುಡಿಸಲು ಬಂದಿರತಕ್ಕಂಥವಳು. ನಿನ್ನೆ ನಾನು ಹೇಳಿದಂತೆ ಪದಾರ್ಥಗಳಲ್ಲಿ ಕಲಬೆರಕೆಯನ್ನು ಮಾಡ್ತಕ್ಕಂತಹ ಎಣ್ಣೆ ಹೆಸರಿನಿಂದ ಏನೇನು ಮಿಕ್ಸ್ ಮಾಡಿ ಅದನ್ನು ರಿಫೈನ್ಡ್ ಅಂತ ತಿಳ್ಕೊಂಡಂತೇಳಿ ವಿಷವನ್ನು ನಮಗೆ ಉಣಿಸ್ತಾ ಇರತಕ್ಕಂತಹ, ಹಾಲಿನಲ್ಲಿ ಡಿಟರ್ಜೆಂಟ್ ಎಲ್ಲ ಹಾಕಿ ನಮ್ಮ ಸ್ವಾಸ್ಥ್ಯವನ್ನು ಕೆಡುತ್ತಿರುವ, ಪದಾರ್ಥದಲ್ಲಿ ಏನೇನು ಕೆಮಿಕಲ್ಗಳನ್ನು ಮಿಕ್ಸ್ ಮಾಡ್ತಕ್ಕಂತಹ ಆ ಏನು ಫುಡ್ ಪಾಯ್ಸನ್ ಮಾಡ್ತಕ್ಕಂಥ ಆ ದುಷ್ಟನೇ ಇದ್ದಾರೆ, ಅವರಿಂದ ನಮಗೆ ರಕ್ಷಣೆ ಇವತ್ತು ಬೇಕಾಗಿದೆ. ಶಕಟಾಸುರ ಭೂಮಿಯನ್ನು ಪೊಲ್ಯೂಟ್ ಮಾಡ್ತಕ್ಕಂಥ ವ್ಯಕ್ತಿಗಳು. ಇವತ್ತು ನಾವು ಮನುಷ್ಯರು ಭೂಮಿಯಲ್ಲಿ ಅಣುಬಾಂಬುಗಳನ್ನು ಪರೀಕ್ಷಣೆ ಮಾಡ್ತಾ ಇದ್ದೇವೆ. ಭೂಮಿಯಲ್ಲಿ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಕೆಮಿಕಲ್ಗಳನ್ನು ಡಂಪ್ ಮಾಡ್ತಾ ಇದ್ದೇವೆ. ಆಹಾರ ಪೊಲ್ಯೂಟ್ ಆದಂತೆ ನೆಲವು ಸಿಗುವುದು ಕೂಡ ಬಹಳ ಅಪರೂಪವಾಗಿದೆ. ಆ ನೆಲವನ್ನು ಕೆಡಿಸ್ತಕ್ಕಂಥ ಪಂಚಮಹಾಭೂತಗಳನ್ನು ಕೆಡಿಸ್ತಾ ಇದ್ದಾರೆ. ನೆಲವನ್ನು ಕೆಡಿಸ್ತಕ್ಕಂಥ ಆ ರಾಕ್ಷಸರನ್ನು ಕೊಲ್ಲಬೇಕಾಗಿದೆ. ಅವರಿಂದ ನಾವು ದೂರ ಆಗಬೇಕಾಗಿದೆ. ತೃಣಾವೃತ್ತ ಆಕಾಶವನ್ನು ಪೊಲ್ಯೂಟ್ಗೊಳಿಸ್ತಕ್ಕಂಥ
ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ವಿಷದ ಹೊಗೆಯನ್ನು ಉಗುಳ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಫ್ಯಾಕ್ಟ್ರಿಗಳು, ಮಿಲ್ಗಳು, ಅನೇಕ ಗ್ಯಾಸ್ಗಳನ್ನು ಆಕಾಶದಲ್ಲಿ ಬಿಟ್ಟು ಸಂಪೂರ್ಣ ಆಕಾಶವನ್ನೇ ಮೋಡಗಳೆಲ್ಲ ವಿಷಯಮಯವಾಗಿ, ಯಾಕೆ ಮೋಡಗಳನ್ನು ಸ್ವಚ್ಛ ಮಾಡುವ ಯಜ್ಞಯಾಗಾದಿಗಳು ನಿಂತೋಗ್ಬಿಟ್ಟಿವೆ. ಆಕಾಶವನ್ನು ಯಾವಾಗಲೂ ಸ್ವಚ್ಛ ಬಿಡ್ತಕ್ಕಂಥ ಹೋಮ ಹವನಗಳು ಇವತ್ತು ನಿಂತೋಗಿವೆ. ಅದು ಕೂಡ ಪೊಲ್ಯೂಟ್ ಆಗಿದೆ. ಅದೇ ತೃಣಾವರ್ತ. ಆಕಾಶದ ಪೊಲ್ಯೂಷನ್ ತೃಣಾವರ್ತ, ಭೂಮಿಯ ಪೊಲ್ಯೂಷನ್ ಶಕಟಾಸುರ, ಆನಂತರ ಫುಡ್ ಪಾಯ್ಸನಿಂಗ್, ಇವುಗಳನ್ನು ಮಾಡ್ತಕ್ಕಂಥ ಇವತ್ತಿನ ಜನ ಅವರೇ ಪೂತನ. ಕೃಷ್ಣ ನಮ್ಮಲ್ಲಿ ನಾವು ಕೃಷ್ಣನ ಪ್ರಾರ್ಥನೆ ಮಾಡಿಕೊಂಡು ಇವರನ್ನು ಸಂಹರಿಸಬೇಕಾಗಿದೆ. ಅದಕ್ಕೆ ಕೃಷ್ಣನನ್ನು ನೆನೆಸಬೇಕು. ನಿನ್ನಿನ ವಿಚಾರ ಮತ್ತು ಇವತ್ತಿನ ತೃಣಾವರ್ತನ ವಿನಾಶದ ವಿಚಾರವನ್ನು, ಇಷ್ಟೆಲ್ಲ ವಿಚಾರಗಳನ್ನು ರಾಯರು ರಾಘವೇಂದ್ರ ಸ್ವಾಮಿಗಳವರು ಕೇವಲ ಒಂದು ಶ್ಲೋಕದಲ್ಲಿ ಅದನ್ನು ಸಂಗ್ರಹ ಮಾಡಿದ್ದಾರೆ, ಸೂಚನೆ ಮಾಡಿದ್ದಾರೆ, ವಿಶೇಷ ಅರ್ಥದ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಶ್ಲೋಕ ಈ ರೀತಿಯಾಗಿದೆ. ಮೊದಲೇ ಶ್ಲೋಕ ಇದು. ವಿಷ್ಣು ಬ್ರಹ್ಮಾದಿದೇವೈ ಕ್ಷಿತಿಬರಹರಣೆ ಪ್ರಾರ್ಥಿತ ಪ್ರಾದುರಾಸೀತ್ ದೇವಕ್ಯಾಂ ನಂದನಂದಿ ಶಿಶುವಧ ವಿಹಿತಾಂ ಪೂತನಾಂ ಯೋ ಜಗಾನ ಉತ್ಸಾನ ಔತ್ಸಿಕ್ಯ ಕಾಲೇ ರಥಚರಣಗತಂ ಚ ಆಸುರಂ ಪಾದಘಾತೈ ಚಕ್ರಾವರ್ತಂಚ ಮಾತ್ರ ಗುರುರಿತಿ ನಿಹಿತೋ ಭೂತಲೆ ಸೋವತಾನ್ಮಾನ್. ನಮ್ಮನ್ನೆಲ್ಲ ಅಸ್ತೋತಾಸ್ಮಾನ್, ನಮ್ಮನ್ನು ಅವರು ಸಂರಕ್ಷಣೆ ಮಾಡಲಿ, ಶ್ರೀಕೃಷ್ಣ ಸಂರಕ್ಷಣೆ ಮಾಡಲಿ ಅಂತೇಳಿ ಶ್ಲೋಕವನ್ನು ಮುಗಿಸ್ತಾ ಇದ್ದಾರೆ. ಅನೇಕ ಜನ ನನ್ನ ಕೇಳ್ತಾರೆ, ಆಚಾರ್ಯ ರಾತ್ರಿ 12ವರೆಗೆ ಕೊಡ್ತಕ್ಕಂಥವ್ರು ಯಾರು? ಸಾಯಂಕಾಲ ಆದಮೇಲೆ ಕೃಷ್ಣನ ಪೂಜೆ ಅರ್ಘ್ಯ ಮಾಡಿ ಫರಾಳ ತೊಗೊಂಡು ಮಲ್ಕೊಂಡು ಬಿಡ್ತೀವಿ ನಾವು. ಯಾಕೆ 12 ಗಂಟೆವರೆಗೆ ಪಿಕ್ಚರ್ಗೆ ಹೋದಾಗ ನಿಂದ್ರೆ ನೀವು ಕುತ್ಕೊಳ್ಳೋದಿಲ್ಲೇನು? ಟಿ ವಿ ನೋಡ್ತಾ 12 ಗಂಟೆವರೆಗೆ ಟೈಮ್ ಪಾಸ್ ಮಾಡೋದಿಲ್ಲೇನು? ಅಥವಾ ಕ್ರಿಸ್ಮಸ್ ದಿನ ರಾತ್ರಿ ಕ್ಲಬ್ಬಿಗೆ ಹೋಗ್ತಿರಲ್ಲ, ಅವರ ಇದು ತಂದ್ರೆ ರಾತ್ರಿ ಎಲ್ಲ ಜಾಗರ ಮಾಡಲಿಕ್ಕೆ ಬರ್ತಾರೆ. ಚರ್ಚ್ಗಳಲ್ಲಿ ಹೋಗಿ ಪ್ರತಿಯೊಬ್ಬನಲ್ಲಿ ರಾತ್ರಿ ತಯಾರಿರ್ತಾನೆ. ರಂಜಾನ್ ಕಾಲದಲ್ಲಿ ರಾತ್ರಿ ನಸಿಕಿನಲ್ಲಿ ಎದ್ದು ರಾತ್ರಿ ತೆಗೆದುಕೊಂಡು ಪೂರ್ತಿ ದಿವಸ ಏನು ತೆಗೆದುಕೊಳ್ಳದೆ ಇರ್ತಕ್ಕಂಥ ರಂಜಾನ್ ವ್ರತ ಮಾಡ್ತಕ್ಕಂಥವರಿದ್ದಾರೆ. ಯಾಕೆ? ನಿಮಗೇನಾಗಿದೆ? ನಮ್ಮ ಹಿಂದೂಗಳಿಗೆ ಅನುಕೂಲ ಆಗಿದೆ. ಉಳಿದವರು ತಮ್ಮ ಧರ್ಮ ಬಿಟ್ಟಿಲ್ಲ. ಅವ್ರ ಕೆಲಸ ಏನೇ ಇರಲಿ ನಮ್ಗೆ ಗೊತ್ತಿಲ್ಲ. ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಆದರೆ ನಮಗೆ ಮಾತ್ರ, ನಾವು ಮಾತ್ರ ಸೆಕ್ಯುಲರ್ ಅಂತ ಧರ್ಮ ಅಂಧವಿಶ್ವಾಸ, ಆಚರಣೆ ಅಂಧವಿಶ್ವಾಸ ಅಂತ ತಿಳ್ಕೊಂಡು ಅಂತೇಳಿ ಯಾವುದು ಅಂಧವಿಶ್ವಾಸವಲ್ಲ, ಎಲ್ಲದಕ್ಕೂ ಕೂಡ ಒಂದು ವಿಶೇಷ ರೀಸನ್ ಇದೆ. ಸುಪ್ರಿಸ್ಟಿಷನ್ ಎಲ್ಲಿ ಇಲ್ಲ ಅಂಥದನ್ನು ನಾವು ಸುಪ್ರಿಸ್ಟಿಷನ್ ಅಂತ ತಿಳ್ಕೊಂಡು ಅಂತೇಳಿ ಬಿಟ್ಟು ಸುಮ್ಮನೆ ಸಾಂಕೇತಿಕವಾಗಿ, ಭಾಳ ಜನ ನೋಡಿದ್ದೇನೆ 7-8 ಗಂಟೆಗೆ ಕೃಷ್ಣ ಪೂಜೆ ಮಾಡ್ತೀವಿ. ಯಾಕೆ ನಾವು ಸಣ್ಣವರಿದ್ದಾಗ ಮಾಡತ್ತಕ್ಕೆ ಹೋಗ್ತಾ ಇದ್ದೀವಿ. 8-9 ಗಂಟೆಗೆಲ್ಲ ಮುಗಿಸಿ ಅರ್ಘ್ಯ ಕೊಟ್ಟು ಮುಗಿಸ್ಕೊಂಡು ಫಲಾರ ಮಾಡ್ಕೊಂಡು ತಿಂದು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, 12 ಚಂದ್ರೋದಯದವರೆಗೂ. ಇವತ್ತು 12 ಕಾಲಿಗೆ ಚಂದ್ರೋದಯ ಇದೆ. ಚಂದ್ರೋದಯವರೆಗೂ ದಾರಿ ಕಾಯಬೇಕು. ಆಗಲೇ ಅನಂತರವೇ ಪೂಜೆ ಮಾಡಿ ಅರ್ಘ್ಯ ಕೊಡಬೇಕು. ಸಾಧ್ಯವಿದ್ದರೆ ಜಾಗರ ಮಾಡಿ, ಇಲ್ಲದೇ ಇದ್ರೆ ನಂತರ ರಾತ್ರಿ ಮಲ್ಕೊಳ್ಬಹುದು.
ಆಗ ಪರಮಾತ್ಮನ ಅನುಗ್ರಹ ನಮಗಾಗ್ತದೆ. ಪರಮಾತ್ಮ ಸ್ಪೂನ್ ಫೀಡರ್ ಅಲ್ಲ. ಪ್ರಯತ್ನ ಮಾಡದೆ ಅವನು ಹೇಳಿದಂತೆ ಆಚರಣೆ ಮಾಡದೇ ಇದ್ದರೆ ಅನುಗ್ರಹ ಮಾಡೋದಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಬೇಕು. ನನ್ನ ಮನಸ್ಸು ಶುದ್ಧವಾಗಿದೆ, ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ನಾನು ಪ್ರಾಮಾಣಿಕ, ಆದ್ದರಿಂದ ದೇವರ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನುವ ಒಂದು ಈ ಭ್ರಮೆಯೂ ಕೂಡ ನಾವು ಬಿಡಬೇಕು. ಹೌದು, ನಾವು ಪ್ರಾಮಾಣಿಕರಾಗಿದ್ದೇವೆ, ಯಾರಿಗೂ ಕೆಡಕು ಮಾಡೋದಿಲ್ಲ, ಅದರಿಂದ ನಮ್ಮ ಆತ್ಮಶುದ್ಧಿ ಆಯಿತು, ಅಂತರಂಗ ಶುದ್ಧಿ ಆಯಿತು. ಆದರೆ ಭಗವಂತನ ಆರಾಧನೆ ಆಗಲಿಲ್ಲ. ಭಗವಂತನನ್ನು ಆರಾಧಿಸಬೇಕು, ಅವನೇ ಹೇಳಿದ ಮಾತುಗಳನ್ನು ಕೇಳಬೇಕು, ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಎಲ್ಲರೂ ನಾವು ನೌಕರಿ ಕೆಲಸಕ್ಕಿದ್ದೇವೆ, ನಾವು ಪ್ರಾಮಾಣಿಕರಾಗಿದ್ದೇವೆ, ಭಾಳ ಶುದ್ಧರಾಗಿದ್ದೇವೆ, ಸಂಸ್ಥೆಗೆ ಏನು ಮಾಡೋದಿಲ್ಲ ಅಂತೇಳಿ ನಾವು ನಮ್ಮ ವರ್ಕನ್ನು ಬಿಟ್ಬಿಟ್ರೆ ಸಂಬಳ ಕೊಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಆದ್ದರಿಂದ 12 ಕಾಲದವರೆಗೆ ದಾರಿ ಕಾಯ್ದೆ. ಆ ನಂತರ ಕೃಷ್ಣ ಪೂಜೆಯನ್ನು ನಾವು ಮಾಡೋಣ. ಏನಾಗೋದಿಲ್ಲ, ಒಂದು ದಿವಸ ರಾತ್ರಿಗೆ ನಿದ್ದೆಗೆಟ್ಟರೆ ಏನಾಗೋದಿಲ್ಲ. ಪ್ರಾಮಾಣಿಕವಾಗಿ ನಾವು ಕೃಷ್ಣಾಷ್ಟಮಿಯನ್ನು ಆಚರಿಸೋಣ. ಇನ್ನು ಉಳಿದ ಶ್ಲೋಕದ ವಿವರಣೆ ಮುಂದಿನ ದಿನಗಳಲ್ಲಿ, ನಾಳಿಂದ ಮುಂದಿನ ದಿನಗಳಲ್ಲಿ ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಪ್ರಾರ್ಥನಾಶನ ರೋಗಾನ್ವಯ ನಾಶಯ ಶೇಷಾನ ಆಶುಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.